ಹಲೋ ಬೆಸ್ಟೀಸ್, ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿ ಸ್ಟೋರಿ ಲೈನ್. ಇವತ್ತು ನಾವು ರೀಸೆಂಟಾಗಿ ಮಲಯಾಳಂನಲ್ಲಿ ರಿಲೀಸ್ ಆಗಿರೋ CID ರಾಮಚಂದ್ರನ್ ರಿಟೈರ್ಡ್ SI ಅನ್ನೋ ಕ್ರೈಮ್ ಥ್ರಿಲ್ಲರ್ ಮೂವಿನ ನೋಡೋಣ. ಮೂವಿ ಅಂತೂ ಎಷ್ಟು ಸಸ್ಪೆನ್ಸ್ ಆಗಿದೆ ಅಂತಂದರೆ ಮೂವಿ ಕೊನೆವರೆಗೂ ಕೂಡ ನಿಜವಾದ ಕೊಲೆಗಾರ ಯಾರು ಅಂತ ತಿಳ್ಕೊಳ್ಳೋದಕ್ಕೆ ಒಬ್ಬರು ರಿಟೈರ್ಡ್ ಕ್ರೈಮ್ ಬ್ರಾಂಚ್ SI ಈ ಕೇಸ್ನ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ತುಂಬಾ ಕಷ್ಟಪಡ್ತಾರೆ. ಕೊನೆಗೂ ಕೂಡ ನಿಜವಾದ ಕೊಲೆಗಾರ ಸಿಗ್ತಾನಾ ಇಲ್ವಾ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಯಾರಾದರೂ ಹೊಸದಾಗಿ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ಈ ಒಂದು ಎಂಟರ್ಟೈನ್ ಆಗಿರುವಂಥ ವಿಡಿಯೋನ ಶೇರ್ ಮಾಡಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ. ವಿತ್ ಸ್ಮೈಲ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡುವಂಥ ಲೈಕ್ಸಿಂದ ಯೂಟ್ಯೂಬ್ ನನ್ನ ಚಾನಲ್ನ ಬೇರೆಯವ್ರಿಗೂ ಕೂಡ ಸಜೆಸ್ಟ್ ಮಾಡೋದ್ರಿಂದ. ಸೊ ಇನ್ಯಾಕೆ ತಡ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಬಿಗಿನ್ ದ ವಿಡಿಯೋ. ಮೂವಿ ಸ್ಟಾರ್ಟಿಂಗ್ನಲ್ಲಿ ನಾವು ನೋಡ್ತೀವಿ ಈ ಚಿತ್ರದ ಮೇನ್ ಕ್ಯಾರೆಕ್ಟರ್ ಆಗಿರುವಂಥ ಕ್ರೈಮ್ ಬ್ರಾಂಚ್ನ SI ಆಗಿರುವಂಥ ರಾಮಚಂದ್ರನ್ ಅವ್ರನ್ನ. ಸೊ ಅವರ ರಿಟೈರ್ಡ್ ಫಂಕ್ಷನ್ ನಡೀತಾ ಇರುತ್ತೆ. ಆ ಫಂಕ್ಷನಿಗೆ ಬಂದಿರುವಂಥ DYSP ಹಾಗೇನೆ CI ಇಬ್ಬರು ಕೂಡ ರಾಮಚಂದ್ರನ್ ಅವರ 33 ವರ್ಷ ಸರ್ವಿಸ್ನಲ್ಲಿ ಡಿಪಾರ್ಟ್ಮೆಂಟ್ಗೋಸ್ಕರ ತುಂಬಾನೇ ಕೇಸಸ್ನ ಸಾಲ್ವ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಹಾಗೇನೆ ಅವ್ರ ಬಗ್ಗೆ ತುಂಬ ಗೌರವದಿಂದ ಕೂಡ ಮಾತಾಡ್ತಾರೆ. ಈಗ ರಾಮಚಂದ್ರನ್ ಮಾತಾಡ್ತಾ ರಿಟೈರ್ಮೆಂಟ್ ಆದಮೇಲೆ ಡಿಪಾರ್ಟ್ಮೆಂಟಿಂದ ದೂರ ಇರಬೇಕಲ್ಲ ಅಂತ ತುಂಬ ಬೇಜಾರು ಮಾಡಿಕೊಂಡು ಇವತ್ತು ರಾತ್ರಿ 12 ಗಂಟೆವರೆಗೂ ಮಾತ್ರ ನನ್ನ ಲಾಸ್ಟ್ ವರ್ಕಿಂಗ್ ಡೇ. ನಾಳೆ ಬೆಳಗ್ಗೆಯಿಂದ ಏನು ಮಾಡಬೇಕು ಅನ್ನೋದು ಕೂಡ ನನಗೆ ಐಡಿಯಾ ಇಲ್ಲ. ನಂಗೆ ಗೊತ್ತಿರೋ ವರ್ಕ್ ಅಂದರೆ ಅದು ಒಂದೇ, ಕ್ರೈಮ್ ಕೇಸಸ್ನ ಸಾಲ್ವ್ ಮಾಡೋದು ಅಂತ ಹೇಳಿ ತುಂಬಾ ಎಮೋಷ್ನಲ್ ಆಗ್ತಾರೆ. ಸೀನ್ ಕಟ್ ಮಾಡಿದ್ರೆ ರಾಮಚಂದ್ರನ್ ಅವರ ಮನೆಯಲ್ಲೂ ಕೂಡ ರಾಮಚಂದ್ರನ್ಗೋಸ್ಕರ ಗೆಟ್ ಟುಗೆದರ್ ಇಟ್ಕೊಂಡಿರ್ತಾರೆ. ರಾಮಚಂದ್ರನ್ ಸರಿ ಅಂತ ಅಂದ್ಕೊಂಡು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರಲಿಕ್ಕೆ ಅಂತ ಹೋಗ್ತಾ ಇರೋವಾಗ್ಲೇ ರಾಮಚಂದ್ರನ್ ಅವರ ಇನ್ಫಾರ್ಮರ್ ಆಗಿರೋಂಥ ಸನಲ್ ಕಾಲ್ ಮಾಡಿ, ಸರ್ ಜೀಪನ್ನ ಕಳ್ತನ ಮಾಡಿರೋಂಥ ರಾಜೇಶ್ ಈಗ ತಾನೇ ಗೀತಾ ಅವ್ರ ಮನೆಗೆ ಹೋದ, ನೀವು ಈಗ ಬಂದರೆ ಅವನನ್ನು ಅರೆಸ್ಟ್ ಮಾಡ್ಬೋದು ಅಂತ ಹೇಳ್ತಾರೆ. ಸರಿ ಅನ್ಕೊಂಡಂಥ ರಾಮಚಂದ್ರ ಆ ತಕ್ಷಣ CIಗೆ ಕಾಲ್ ಮಾಡಿದ್ರೆ CI ಅವರು ನೀವೀಗ ರಿಟೈರ್ಡ್ ಆಗಿದ್ದೀರಾ ಅಲ್ವಾ ಅಂತ ಕೇಳಿದ್ದಕ್ಕೆ, ಸರ್ ನಾನು ಇನ್ನೂ ಕೂಡ 12 ಗಂಟೆವರೆಗೂ ನನ್ನ ವರ್ಕಿಂಗ್ ಡೇ ಇರೋದ್ರಿಂದ ಸಾಲ್ವ್ ಮಾಡಬೇಕಾಗಿರೋಂಥ ಇದೇ ನನ್ನ ಲಾಸ್ಟ್ ಕೇಸ್ ಆಗುತ್ತೆ ಅಂತ ಕನ್ವಿನ್ಸ್ ಮಾಡಿದ್ರಿಂದ ಸರಿ ಅಂತ CI ಕೂಡ ಒಪ್ಪಿಗೆ ಕೊಡ್ತಾರೆ. ಆ ತಕ್ಷಣ ರಾಮಚಂದ್ರನ್ ಹಾಗೆ ಅವ್ರ ಟೀಮ್ ಎಲ್ಲರೂ ಕೂಡ ಗೀತಾ ಅವ್ರ ಮನೆಗೆ ಬಂದು ಕಂಪ್ಲೀಟ್ ಮನೇನ ಚೆಕ್ ಮಾಡಿದ್ರು ಕೂಡ ಅಲ್ಲೆಲ್ಲೂ ರಾಜೇಶ್ ಸಿಗೋದೇ ಇಲ್ಲ. ಫೈನಲಿ ಇನ್ನೊಂದ್ಸಲ ಇನ್ಫಾರ್ಮರ್ ಸನಲ್ಗೆ ಕಾಲ್ ಮಾಡಿ ವಿಚಾರಿಸಿದಾಗ ಸನಲ್, ಸರ್ ಇದು ಪಕ್ಕಾ ಇನ್ಫಾರ್ಮೇಷನ್, ನಾನು ಈಗ ತಾನೇ ರಾಜೇಶ್ ಮನೆ ಒಳಗಡೆ ಹೋಗಿದ್ದನ್ನು ನಾನು ಚೆಕ್ ಮಾಡಿದ್ದೀನಿ ಅಂತ ಕನ್ಫರ್ಮ್ ಮಾಡ್ತಾರೆ. ಸೊ ಇವಾಗ ಪೊಲೀಸ್ನವ್ರೆಲ್ಲರೂ ಕೂಡ ಒಂದು ಐಡಿಯಾ ಮಾಡ್ತಾರೆ. ಮನೆಯಲ್ಲಿ ಮೆಣಸಿನ್ಕಾಯಿನ ಹೊಗೆ ಹಾಕಿ ಎಲ್ಲರೂ ಕೂಡ ಮಫ್ಲರ್ನ ಕಟ್ಕೊಂಡು ಆಚೆ ಬರ್ತಾರೆ. ಮನೆ ಫುಲ್ಲೂ ಮೆಣಸಿನ್ಕಾಯಿ ಘಾಟು ಹರಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಘಾಟನ್ನು ತಡ್ಕೊಳಕ್ಕಾಗ್ದೇ ಒಂದು ನೈಟಿ ಒಳಗಡೆ ಔಸಿಟ್ಕೊಂಡಿದ್ದಂಥ ರಾಜೇಶ್ ಕೂಡ ಕೆಮ್ಕೊಂಡು ಆಚೆ ಬರ್ತಾನೆ. ಆ ತಕ್ಷಣ ಮನೆ ಒಳಗಡೆ ಬಂದಂಥ ರಾಮಚಂದ್ರ ರಾಜೇಶನ ಅರೆಸ್ಟ್ ಮಾಡ್ತಾರೆ. ಹಾಗೇನೆ ಮನೆಯಲ್ಲೇ ಕಳ್ತನ ಮಾಡಿಟ್ಟಂಥ ಜೀಪ್ನು ಕೂಡ ಹ್ಯಾಂಡ್ ಓವರ್ ಆಗಿ ತಗೊಳ್ತಾರೆ. ಸೊ ರಾಮಚಂದ್ರ ಅವರು ಸಾಲ್ವ್ ಮಾಡಬೇಕಾಗಿದ್ದಂಥ ಲಾಸ್ಟ್ ಕೇಸ್ನು ಕೂಡ ರಿಟೈರ್ಡ್ ಆಗೋದಕ್ಕೂ ಮುಂಚೆ ಸಾಲ್ವ್ ಮಾಡ್ತಾರೆ. ಹಾಗೆ ನೆಕ್ಸ್ಟ್ ಸೀನಲ್ಲಿ ರಾಮಚಂದ್ರ ರಿಟೈರ್ಡ್ ಆದಮೇಲೆ ತನ್ನ ರಿಟೈರ್ಡ್ ಲೈಫನ್ನು ತನ್ನ ಸ್ವಂತ ಊರಿನಲ್ಲೇ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರಿಂದ ಹೆಂಡತಿ ಮಗಳಿಗೆ ಲಗೇಜ್ ಪ್ಯಾಕ್ ಮಾಡ್ಲಿಕ್ಕೆ ಹೇಳಿ ಲಾಸ್ಟ್ ವಿಸಿಟ್ ಕೊಲೀಗ್ಸ್ನೆಲ್ಲ ಮೀಟ್ ಮಾಡಿ ಬರೋಣ ಅಂತ ಸ್ಟೇಷನ್ಗೆ ಬರ್ತಾರೆ. ಆದರೆ ಆಲ್ರೆಡಿ ಸ್ಟೇಷನ್ನಲ್ಲಿ ರಾಮಚಂದ್ರ ಅವರ ಸರ್ವಿಸ್ ಮುಗ್ದಿದ್ರಿಂದ ಅವ್ರ ನೇಮ್ ಪ್ಲೇಟನ್ನು ತೆಗೆದು ಡಸ್ಟ್ಬಿನ್ನಿಗೆ ಹಾಕಿರ್ತಾರೆ. ಇದನ್ನು ನೋಡಿದಂಥ ರಾಮಚಂದ್ರಂಗೆ ಸ್ವಲ್ಪ ಮಟ್ಟಿಗೆ ಎಮೋಷ್ನಲ್ ಆಗುತ್ತೆ. ಸೊ ವಾಪಸ್ ಬಂದಂಥ ರಾಮಚಂದ್ರ ಅವ್ರ ಫ್ಯಾಮಿಲಿ ಜೊತೆಗೆ ಅವ್ರು ಇಷ್ಟಪಟ್ಟಿರೋ ಪ್ರಕಾರ ಅವ್ರ ಹಳ್ಳಿಗೆ ಬರ್ತಾರೆ. ಹಾಗೆ ಫ್ಯಾಮಿಲಿ ಜೊತೆಗೆ ಸಖತ್ ಖುಷಿಯಿಂದ ಇರೋವಾಗ್ಲೇ ಅದೇ ಊರಿನಲ್ಲಿರುವಂಥ ರಾಮಚಂದ್ರ ಅವರ ಹೆಂಡತಿಯ ತಮ್ಮ ವಿಷ್ಣು ರಾಮಚಂದ್ರ ಅವ್ರ ಮನೆಗೆ ಬರ್ತಾರೆ. ಬಾವ ಬಾಮೈದ ಇಬ್ಬರು ಕೂಡ ಸ್ವಲ್ಪ ಹೊತ್ತು ಹರಟೆ ಹೊಡೆದು ಊರಿನಲ್ಲಿ ಏನೋ ಕೆಲಸ ಇದೆ ಅಂತ ಹೋಗ್ತಾ ಇರೋವಾಗ್ಲೇ ಅದೇ ಊರಿನ ಪ್ರೆಸಿಡೆಂಟು ವಿಷ್ಣುಗೆ ಫೋನ್ ಮಾಡಿ ಮತ್ತೆ ದೇವಸ್ಥಾನದ ಹುಂಡಿಯಲ್ಲಿರುವಂಥ ದುಡ್ಡು ಕಡಿಮೆ ಆಗಿದೆ ಅಂತ ತಿಳಿಸ್ತಾರೆ. ಸರಿ ಅನ್ಕೊಂಡಂಥ ವಿಷ್ಣು ಹಾಗೆ ರಾಮಚಂದ್ರ ಇಬ್ಬರು ಕೂಡ ದೇವಸ್ಥಾನದ ಹತ್ರ ಹೋಗ್ತಾ ಇರಬೇಕಾದ್ರೆ ದೇವಸ್ಥಾನದ ಹುಂಡಿನಲ್ಲಿ ಆಗ್ತಾ ಇರುವಂಥ ಕಲೆಕ್ಷನ್ಸ್ ಏನಿಲ್ಲ ಅಂತಂದ್ರೂ 25,000 ತನಕನೂ ಆಗುತ್ತೆ. ತಿಂಗಳು ಕೊನೆಯಲ್ಲಿ ಹುಂಡಿನ ಓಪನ್ ಮಾಡಿ ನೋಡಿದ್ರೆ ಹುಂಡಿನಲ್ಲಿ ಬರೀ 1000ದಿಂದ 1500 ರೂಪಾಯಿ ಮಾತ್ರ ಇರುತ್ತೆ. ಸೊ ಇದನ್ನೆಲ್ಲ ನೋಡ್ತಾ ಇದ್ದಂಥ ಪ್ರೆಸಿಡೆಂಟ್ ಹಳೆ ಬೀಗ ಆಗಿರ್ಬೋದು ಅಂತ ಹೊಸ ಬೀಗ ಚೇಂಜ್ ಮಾಡ್ತಾರೆ. ಆದರೂ ಕೂಡ ದುಡ್ಡು ಕಳ್ತನ ಆಗೋದು ಮಾತ್ರ ನಿಲ್ತಾ ಇಲ್ಲ ಅಂತ ಹೇಳಿ ಇಬ್ರು ಕೂಡ ದೇವಸ್ಥಾನದ ಹತ್ರ ಬರ್ತಾರೆ. ದೇವಸ್ಥಾನದಲ್ಲಿ ಚೆಕ್ ಮಾಡಿದ್ರೆ ಈಗಲೂ ಕೂಡ ಕಡಿಮೆ ದುಡ್ಡಿರುತ್ತೆ. ಇದನ್ನ ನೋಡಿದಂತೆ ಅವರೆಲ್ಲರಿಗೂ ಕೂಡ ತುಂಬಾನೇ ಶಾಕ್ ಆಗಿ ಯಾರು ಕಳ್ತನ ಮಾಡ್ತಿರ್ಬೋದು ಅಂತ ಒಬ್ರು ಮುಖ ಒಬ್ರು ನೋಡ್ಕೊಳ್ತಾ ಇರ್ತಾರೆ. ಆಗ್ಲೇ ರಾಮಚಂದ್ರ ಹುಂಡಿನ ತುಂಬಾ ಚೆನ್ನಾಗಿ ಅಬ್ಸರ್ವ್ ಮಾಡ್ತಾರೆ. ಸೊ ಇದಾದ್ಮೇಲೆ ವಿಷ್ಣು ರಾಮಚಂದ್ರನ ಹತ್ರ, ಹೇಗಿದ್ರು ನೀವು ಕ್ರೈಮ್ ಬ್ರಾಂಚ್ ನಲ್ಲಿ ಕೆಲಸ ಮಾಡಿದರಲ್ವಾ, ಹೇಗಾದ್ರೂ ಸರಿ ಹುಂಡಿನ ಯಾರು ಕಳ್ತನ ಮಾಡ್ತಿರೋದು ಅನ್ನೋದನ್ನ ನೀವೇ ಕಂಡಿಡ್ದು ನಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡಿ ಅಂತ ಹೇಳಿದಕ್ಕೆ ರಾಮಚಂದ್ರನ್
ಈ ಹುಂಡಿಯ ಬೀಗದ ಕೈ ಯಾರ ಹತ್ರ ಇರುತ್ತೆ ಅಂತ ಕೇಳೋವಾಗ ಇದ್ರ ಬೀಗದ ಕೈ ಪ್ರೆಸಿಡೆಂಟ್ ಹತ್ರ ಮಾತ್ರ ಇರುತ್ತೆ, ಆದ್ರೆ ನಮ್ಮ ಪ್ರೆಸಿಡೆಂಟ್ ತುಂಬಾನೇ ಒಳ್ಳೆಯವರು ಅಂತ ವಿಷ್ಣು ಹೇಳ್ತಾರೆ. ಸೊ ಹುಂಡಿಗೆ ಹಾಕಿದಂತ ಬೀಗನ ತುಂಬಾ ಚೆನ್ನಾಗಿ ಅಬ್ಸರ್ವ್ ಮಾಡಿದಂತ ರಾಮಚಂದ್ರನ್ ಆ ಹುಂಡಿಗೆ ಬೀಗ ಹಾಕಿರೋದು ಯಾರೋ ಲೆಫ್ಟ್ ಹ್ಯಾಂಡರೇ ಅನ್ಸತ್ತೆ. ಸೊ ದುಡ್ಡನ್ನು ಕೂಡ ಲೆಫ್ಟ್ ಹ್ಯಾಂಡ್ ಪರ್ಸನ್ನೇ ತಗೊಂಡು ಹೋಗ್ತಾ ಇರೋದು. ಸರಿ, ಈ ಕೆಲಸನ ಪ್ರೆಸಿಡೆಂಟ್ನ ಬಿಟ್ರೆ ಕಮಿಟಿ ಮೆಂಬರ್ಸ್ ಯಾರಾದರೂ ಮಾಡ್ತಾ ಇರ್ಬೋದಾ? ಸೊ ಕಮಿಟಿ ಮೆಂಬರ್ಸ್ನಲ್ಲಿ ಯಾರಾದರೂ ಲೆಫ್ಟ್ ಹ್ಯಾಂಡರ್ ಇದ್ದಾರಾ ಅಂತ ಒಂದ್ಸಲ ಸರ್ಚ್ ಮಾಡ್ಲಿಕ್ಕೆ ಹೇಳ್ತಾರೆ. ಅದ್ರ ಜೊತೆಗೆ ರೆಗ್ಯುಲರ್ ಆಗಿ ಬ್ಯಾಂಕ್ನಲ್ಲಿ ಯಾರಾದರೂ ಚಿಲ್ಲರೆನ ಎಕ್ಸ್ಚೇಂಜ್ ಮಾಡ್ತಾ ಇದ್ದಾರಾ ಅನ್ನೋದನ್ನು ಕೂಡ ಎನ್ಕ್ವೈರಿ ಮಾಡ್ಲಿಕ್ಕೆ ಹೇಳ್ತಾರೆ. ಈ ರೀತಿ ಮಾಡಿದ್ರೆ ಆದಷ್ಟು ಬೇಗ ಹುಂಡಿ ಕಳ್ಳ ಸಿಗ್ತಾನೆ ಅಂತ ರಾಮಚಂದ್ರ ಅವ್ರು ಹೇಳಿದ್ರಿಂದ ವಿಷ್ಣುಗೆ ರಾಮಚಂದ್ರ ಅವ್ರು ಕೊಟ್ಟಂತ ಐಡಿಯಾ ಸರಿ ಅಂತ ಅನ್ಸಿ ಅಲ್ಲಿಂದ ಹೊರಟೋಗ್ತಾರೆ. ನೆಕ್ಸ್ಟ್ ಸೀನ್ ನಲ್ಲಿ ನಾವು ನೋಡ್ತೀವಿ, ರಾಮಚಂದ್ರ ಅವ್ರಿಗೆ ಯಾವಾಗಲೇ ಫೋನ್ ಕಾಲ್ ಬಂದರೂ ಕೂಡ ರಾಮಚಂದ್ರ ಅವ್ರ ಯೂನಿಫಾರ್ಮ್ನ ಹಾಕೊಳ್ಳಿಕ್ಕೆ ಹೋಗ್ತಾ ಇರ್ತಾರೆ. ಅವ್ರಿಗೆ ರಿಟೈರ್ಡ್ ಆಗಿದೆ ಅನ್ನೋದನ್ನು ಕೂಡ ಮರೆತು ಇದನ್ನ ಅವ್ರ ವೈಫೇ ನೆನಪಿಸ್ತಾರೆ. 33 ವರ್ಷದಿಂದ ಡ್ಯೂಟಿ ಮಾಡ್ತಾ ಇದ್ದು ಇವಾಗ ಏನು ಡ್ಯೂಟಿ ಇಲ್ದಾನೆ ಮನೆಗೆ ಕುತ್ಕೊಳ್ಳೋದು ಅಂತಂದ್ರೆ ರಾಮಚಂದ್ರ ಅವ್ರಿಗೆ ಅದು ತುಂಬಾನೇ ಇರಿಟೇಟ್ ಆಗ್ತಾ ಇರತ್ತೆ. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಡೇ ಮಾರ್ನಿಂಗ್ ರಾಮಚಂದ್ರ ಅವ್ರ ಫ್ರೆಂಡ್ ಲಾಯರ್ ಆಗಿರೋಂತ ಜಾರ್ಜ್ನ ಮೀಟ್ ಮಾಡ್ತಾರೆ. ಅವತ್ತಿನ ದಿವಸ ಸಂಜೆನೆ ರಾಮಚಂದ್ರ ಹಾಗೆ ಜಾರ್ಜ್ ಇಬ್ರು ಕೂಡ ಕೂತ್ಕೊಂಡು ಡ್ರಿಂಕ್ಸ್ ಮಾಡ್ತಾ ಇರ್ಬೇಕಾದ್ರೆ ರಾಮಚಂದ್ರ ಅವ್ರಿಗಿರೋಂಥ ಪ್ರಾಬ್ಲಮ್ನ ಜಾರ್ಜ್ ಅರ್ಥ ಮಾಡ್ಕೊಳ್ತಾರೆ. 33 ವರ್ಷದಿಂದ ನೀನು ಕ್ರೈಮ್ ಕೇಸ್ನ ಸಾಲ್ವ್ ಮಾಡ್ತಾ ವರ್ಕ್ ಮಾಡ್ತಾ ಇರೋದು, ಇವಾಗ ಏನು ಕೆಲಸ ಇಲ್ದಾನೆ ಮನೇಲೇ ಇರೋದ್ರಿಂದ ನಿನಗೆ ಈ ರೀತಿ ಎಲ್ಲ ಅನಿಸ್ತಾ ಇದೆ. ಒಂದು ಕೆಲಸ ಮಾಡು, ರಜನಿ ಪಂಡಿತ್ ಅನ್ನೋ ಡಿಟೆಕ್ಟಿವ್ ಆಫೀಸರ್ ಬಗ್ಗೆ ನೀನು ಕೇಳಿಸ್ಕೊಂಡಿದ್ಯಾ ಅನ್ಸತ್ತೆ. ಅವರು ಕೂಡ ಪೊಲೀಸ್ನವರು ಸಾಲ್ವ್ ಮಾಡೋಕ್ಕಾಗದೆ ಇರೋ ಅಂತ ಎಷ್ಟೋ ಕೇಸ್ಗಳನ್ನು ಸಾಲ್ವ್ ಮಾಡ್ತಾ ಇದ್ದಾರೆ. ಇಂಡಿಯಾ ಪೂರ್ತಿ ಅವ್ರ ಬ್ರಾಂಚಸ್ ಇದೆ. ನೀನು ಅದೇ ಥರ ಯಾವುದಾದ್ರೂ ಡಿಟೆಕ್ಟಿವ್ ಬ್ಯೂರೋನ ಓಪನ್ ಮಾಡು. ಇಷ್ಟು ದಿವಸದಿಂದ ಕೂಡ ಕೆಲಸ ಮಾಡ್ತಾ ಬರ್ತಾ ಇದೆಯಾ. ಸೊ ಇನ್ಮುಂದೆನೂ ಕೂಡ ಡಿಟೆಕ್ಟಿವ್ ಆಗಿರೋದ್ರಿಂದ ನೀನು ಇಷ್ಟಪಡುವಂಥ ಕೆಲಸ ನಿನಗೆ ಸಿಗುತ್ತೆ. ಅದ್ರ ಜೊತೆಗೆ ನಿನ್ನಿಂದ ಎಷ್ಟೋ ಕೇಸ್ ಕೂಡ ಸಾಲ್ವ್ ಆಗುತ್ತೆ ಅಂತ ಹೇಳಿದ್ರಿಂದ ರಾಮಚಂದ್ರ ಇದ್ರ ಬಗ್ಗೆ ಯೋಚನೆ ಮಾಡಿ ಜಾರ್ಜ್ ಕೊಟ್ಟಂತ ಐಡಿಯಾ ಸರಿ ಅಂತ ಅನ್ಕೊಳ್ತಾ ಇರೋವಾಗ್ಲೇನೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಇವ್ರ ಬಾಮೈದ ಆಗಿರೋಂಥ ವಿಷ್ಣು ಊರಿನ ಪ್ರೆಸಿಡೆಂಟು ಹಾಗೆ ಸ್ವಲ್ಪ ಜನನ ಅವ್ರ ಮನೆ ಕರ್ಕೊಂಡು ಬಂದು ನೀವು ಕೊಟ್ಟಂತ ಐಡಿಯಾಯಿಂದ ಬ್ಯಾಂಕ್ ನಲ್ಲಿರೋಂಥ CC ಕ್ಯಾಮ್ರಾನ ಚೆಕ್ ಮಾಡೋವಾಗ ಹುಂಡಿನ ನಿಜವಾಗ್ಲೂ ಕಳ್ತನ ಮಾಡ್ತಾ ಇದ್ದಂತ ವ್ಯಕ್ತಿ ಸಿಗಾಕೊಂಡ. ಹಾಗೇನೆ ಅವನು ಲೆಫ್ಟ್ ಹ್ಯಾಂಡರ್ ಕೂಡ. ಎಷ್ಟು ದಿವಸದಿಂದನೂ ಕೂಡ ಅವನು ಹಿಡಿಯೋದಕ್ಕೆ ನಾವೆಲ್ಲ ತುಂಬಾ ಕಷ್ಟಪಡ್ತಾ ಇದ್ವಿ. ನೀವು ಬರೀ 2 ದಿವಸದಲ್ಲಿ ಅವನು ಯಾರು ಅನ್ನೋದನ್ನ ತುಂಬ ಬೇಗನೆ ಕಂಡಿಡ್ದು ಕೊಟ್ರಿ ಅಂತ ಹೇಳಿ ತುಂಬ ಖುಷಿಯಿಂದ ರಾಮಚಂದ್ರ ಅವ್ರಿಗೆ ಸನ್ಮಾನ ಮಾಡಿ ಅಲ್ಲಿಂದ ಹೊರಟೋಗ್ತಾರೆ. ಸೊ ಇದನ್ನ ಕೇಳಿಸ್ಕೊಂಡಂತ ರಾಮಚಂದ್ರ ಹೇಗಾದರೂ ಸರಿ ಒಂದು ಡಿಟೆಕ್ಟಿವ್ ಆಫೀಸ್ನ ಓಪನ್ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಳ್ತಾರೆ. ಸೊ ಅವ್ರ ಹೆಂಡತಿ ಮಗಳು ಕೂಡ ಇದಕ್ಕೆ ಸಾಥ್ ಕೊಡ್ತಾರೆ. ಹಾಗೆ ಜಾರ್ಜ್ ಅವರು ಕೂಡ ಒಂದು ಹೊಸ ಆಫೀಸ್ನ ಓಪನ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾರೆ. ಆದರೆ ಎಷ್ಟೇ ದಿವಸ ವೆಯ್ಟ್ ಮಾಡಿದ್ರು ಕೂಡ ರಾಮಚಂದ್ರ ಅವ್ರಿಗೆ ಇನ್ನೂ ಯಾವುದೇ ಕೇಸಸ್ ಕೂಡ ಬಂದಿರೋದಿಲ್ಲ. ಇದರಿಂದ ರಾಮಚಂದ್ರ ತುಂಬ ಬೇಜಾರು ಮಾಡ್ಕೊಂಡಿರುವಾಗ್ಲೇ ಅಲ್ಲಿಗೆ ಬಂದಂಥ ಜಾರ್ಜ್ ರಾಮಚಂದ್ರ ಅವ್ರ ಹತ್ರ ನಿನ್ನ ಹತ್ರ ನಾನೊಂದು ಕೇಸ್ ಬಗ್ಗೆ ಹೇಳಬೇಕು. ರೀಸೆಂಟಾಗಿ ಊರ್ಮಿಳಾ ಅನ್ನೋ ಹೆಂಗಸು ಮರ್ಡರ್ ಕೇಸ್ನಲ್ಲಿ ಸಸ್ಪೆಕ್ಟ್ ಅಂತ ಅರೆಸ್ಟ್ ಮಾಡಿರೋಂಥ ಜಯರಾಜ್ ಅನ್ನೋ ವ್ಯಕ್ತಿಗೆ ಈಗ ಬೇಲ್ ಸಿಕ್ಕಿದೆ. ಆದರೆ ಅವನಿಗೆ ಪೊಲೀಸ್ನವರು ತುಂಬ ದಾರುಣವಾಗಿ ಟಾರ್ಚರ್ ಮಾಡಿದ್ದಾರೆ. ಜಯರಾಜ್ ಹೇಳೋ ಪ್ರಕಾರ ಅವನು ಈ ಮರ್ಡರ್ ಮಾಡಿಲ್ಲ. ಈ ಕೇಸ್ನಲ್ಲಿ ಯಾರೋ ದೊಡ್ಡವರ ಕೈವಾಡ ಇದೆ ಅಂತ ಹೇಳಿ ಅದಕ್ಕೋಸ್ಕರನೇ ಅಮಾಯಕ ಆಗಿರೋ ನನ್ನನ್ನು ಈ ಮರ್ಡರ್ ಕೇಸ್ನಲ್ಲಿ ಅರೆಸ್ಟ್ ಮಾಡಿ ನನಗೆ ಒಪ್ಕೊಳ್ಳೋ ರೀತಿ ಟಾರ್ಚರ್ ಮಾಡಿದ್ರು ಅಂತ ಹೇಳ್ದ. ಅದಕ್ಕೆ ನಾನು ಅವನ ಹತ್ರ ನಿನ್ನ ಬಗ್ಗೆ ಎಲ್ಲ ಹೇಳಿದ್ದೀನಿ. ಅವ್ನು ನಿನ್ನನ್ನು ಮೀಟ್ ಮಾಡಲಿಕ್ಕೂ ಕೂಡ ಬರ್ತಾ ಇದ್ದಾನೆ. ಸೊ ಮೊದಲು ಅವ್ನು ಹೇಳ್ತಾ ಇರೋದು ನಿಜನಾ ಸುಳ್ಳ ಅಂತ ತಿಳ್ಕೊಂಡು ಆಮೇಲೆ ಈ ಕೇಸ್ನಲ್ಲಿ ಮುಂದುವರಿ ಅಂತ ಹೇಳ್ತಾರೆ. ಇದಕ್ಕೆ ರಾಮಚಂದ್ರ ಕೂಡ ಸರಿ ಅಂತ ಹೇಳ್ತಾರೆ. ಹಾಗೆ ಅವತ್ತಿನ ದಿವಸ ರಾತ್ರಿನೇ ತುಂಬಾನೇ ಮಳೆ ಬರ್ತಾ ಇರತ್ತೆ. ಸೊ ಈ ಮಳೆ ಮಧ್ಯಾಹ್ನ ಜಯರಾಜ್ ರಾಮಚಂದ್ರನ್ ಅವ್ರ ಮನೆಗೆ ಬರ್ತಾರೆ. ಜಯರಾಜ್ನ ನೋಡಿದಂಥ ರಾಮಚಂದ್ರನ್ ನೀವೇನಾ ಜಯರಾಜ್ ಅಂತ ಕೇಳೋದಕ್ಕೆ ಹೌದು, ಜಾರ್ಜ್ ಕಳಿಸಿದಂಥ ಜಯರಾಜ್ ನಾನೇ ಅಂತ ಹೇಳ್ತಾರೆ. ಸೊ ಅವತ್ತಿನ ದಿವಸ ಏನಾಯಿತು, ಈ ಕೇಸ್ನಲ್ಲಿ ಏನು ನಡೀತು, ನನ್ನ ಹತ್ರ ಒಂದು ವಿಷಯನೂ ಕೂಡ ಮುಚ್ಚಿಡ್ದಾನೆ ಹೇಳಿ ಅಂತ ಕೇಳೋವಾಗ ಜಯರಾಜ್ ನಿಜ ಹೇಳಬೇಕು ಅಂತಂದರೆ ನನಗೆ ಊರ್ಮಿಳಾ ಅಂದರೆ ತುಂಬಾ ಇಷ್ಟ ಅಂತ ಹೇಳಿ ಒಂದು ಫ್ಲ್ಯಾಶ್ ಬ್ಯಾಕ್ನ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಫ್ಲ್ಯಾಶ್ ಬ್ಯಾಕ್ನಲ್ಲಿ ಜಯರಾಜ್ ವೈಫಿಗೆ ಅವ್ರ ಗಂಡ ಹಾಗೆಯೇ ಊರ್ಮಿಳನ್ ಮಧ್ಯೆ ಅಫೇರ್ ನಡೀತಾ ಇದೆ ಅನ್ನೋ ಅನುಮಾನ ಇರುತ್ತೆ. ಸೊ ಈ ಅನುಮಾನದಿಂದ ಯಾವಾಗಲೂ ಕೂಡ ಜಯರಾಜ್ ಮೇಲೆ ಕೋಪ ಮಾಡ್ಕೊಳ್ತಾ ಇರ್ತಾರೆ. ಹಾಗೆ ಊರ್ಮಿಳನ್ ಮೇಲೂ ಕೂಡ ಕೋಪ ಮಾಡ್ಕೊಳ್ತಾ ಇರ್ತಾರೆ. ಜಯರಾಜ್ಗೆ ಒಬ್ಬ ಮಗ ಕೂಡ ಇರ್ತಾನೆ. ಜಯರಾಜ್ ಮನೆಯಿಂದ ಸ್ವಲ್ಪ ದೂರದಲ್ಲೇನೆ ಊರ್ಮಿಳನ್ ಮನೆ ಇರುತ್ತೆ. ಊರ್ಮಿಳನ್ ನೋಡ್ಬೇಕು ಅನ್ನೋ ಆಸೆಯಿಂದ ಯಾವಾಗ್ಲೂ ಕೂಡ ಜಯರಾಜ್ ಅವಳ ಮನೆ ಸುತ್ತಾನೆ ಸುತ್ತಾ ಇರ್ತಾರೆ. ಆದ್ರೆ ಊರ್ಮಿಳಂಗ್ ಮಾತ್ರ ಜಯರಾಜ್ ಮೇಲೆ ಆ ರೀತಿಯ ಯಾವುದೇ ಭಾವನೆ ಕೂಡ ಇರೋದಿಲ್ಲ. ಊರ್ಮಿಳನ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಅವ್ರ ಗಂಡ ಅವ್ರನ್ನ ಬಿಟ್ಟು ಹೊರಟೋಗಿರ್ತಾರೆ. ಮಗಳು ಕೂಡ ರೀಸೆಂಟ್ ಆಗಿ ಪ್ರೀತಿಸಿದಂತ ಹುಡುಗನ ಮದುವೆ ಮಾಡ್ಕೊಂಡು ಹೊರಟೋಗಿರ್ತಾರೆ. ಹೀಗಿರುವಾಗ್ಲೇ ಜಯರಾಜ್ ಒಂದ್ ದಿವಸ ಅವ್ರ ಫ್ರೆಂಡ್ ಇರೋ ಅಂತ ಶಾಪ್
ಶಾಪಿಗೆ ಹೋಗಿ ಅವ್ರ ಬೈಕ್ನ ಅಲ್ಲೇ ಪಾರ್ಕ್ ಮಾಡಿ ಕೆಲಸ ಇದ್ದಿದ್ರಿಂದ ಬಸ್ನಲ್ಲಿ ಪಕ್ಕದೂರಿಗೆ ಹೋಗ್ತಾರೆ. ಬರೋಷ್ಟ್ರೊಳಗಡೆ ಆಗ್ಲೇ ಸಂಜೆ ಆಗೋಗಿರತ್ತೆ. ಸಂಜೆ ವಾಪಸ್ ಶಾಪ್ ಹತ್ರ ಬಂದಂತ ಜಯರಾಜ್ ಅಲ್ಲಿರುವಂತ ಅವ್ರ ಫ್ರೆಂಡ್ಸ್ ಎಲ್ರಿಗೂ ಕೂಡ ಡ್ರಿಂಕ್ಸ್ ನ ಕೊಟ್ಟು ವಾಪಸ್ ಹೋಗೋವಾಗ ಅಲ್ಲೇ ಇದ್ದಂತ ಆಟೋ ಡ್ರೈವರ್ ಸೆಲ್ವಂ ಜಯರಾಜ್ ಹತ್ರ ನೀವು ಮಧ್ಯಾಹ್ನ ಮನೆಗೆ ಹೋಗಿಲ್ಲ ಅಂತ ಹೇಳಿ ನಿಮ್ಮ ಹೆಂಡತಿ ಊರ್ಮಿಳಾ ಅವ್ರ ಮನೆ ಹತ್ರ ಹೋಗಿ ಅಲ್ಲಿರ್ಬೋದು ಅಂತ ಅವ್ರ ಜೊತೆಗೆ ತುಂಬಾನೇ ಜಗಳ ಆಡಿದ್ರು ಅಂತ ಹೇಳ್ತಾರೆ. ಸೊ ಇದನ್ನ ಕೇಳಿಸ್ಕೊಂಡಂತ ಜಯರಾಜ್ ಅವಳ ಅನುಮಾನ ಸದ್ಯಕ್ಕೆ ಮುಗಿಯೋದಿಲ್ಲ ಅಂತ ಅನ್ಸುತ್ತೆ, ನಾನು ಕೂಡ ಹೇಗಾದ್ರೂ ಸರಿ ಊರ್ಮಿಳಾಗೆ ಸೀರೆ ಕೊಡಬೇಕು ಅಂತಿದ್ದೆ, ಆದ್ರೆ ಹೇಗೆ ಕೊಡೋದು ಅಂತ ಯೋಚಿಸ್ತಾ ಇದ್ದೆ, ಇದೇ ಒಳ್ಳೆ ರೀಸನ್ ಸಿಕ್ತು, ನಾನು ಅವಳ ಹತ್ರ ಹೋಗಿ ಸಾರಿ ಕೇಳಿ ಸೀರೆ ಕೊಟ್ಬಿಟ್ಟು ಬರ್ತೀನಿ ಅಂತ ಹೇಳಿ ಊರ್ಮಿಳಾ ಅವ್ರ ಮನೆ ಹತ್ರ ಬರ್ತಾರೆ. ಸೀರೆ ತಂದಿದ್ನ ನೋಡಿದಂತ ಊರ್ಮಿಳಾಗೆ ಜಯರಾಜ್ ಮೇಲೆ ತುಂಬಾನೇ ಕೋಪ ಬರುತ್ತೆ. ಆಲ್ರೆಡಿ ನಿಮ್ ಹೆಂಡತಿಗೆ ನಮ್ಮಿಬ್ರು ಮಧ್ಯೆ ಅಫೇರ್ ಇದೆ ಅಂತ ತುಂಬಾನೇ ಸಿಟ್ಟಿದೆ, ಅಂತದ್ರಲ್ಲಿ ಈ ತರ ಎಲ್ಲ ಮಾಡಿದ್ರೆ ಅದು ನಿಜ ಅಂತ ಅನ್ಸ್ಕೊಳಲ್ವಾ, ಇಲ್ಲಿಂದ ವಾಪಸ್ ಹೋಗಿ ಅಂತ ಹೇಳ್ತಾಳೆ. ಆದ್ರೆ ಜಯರಾಜ್ ಮಾತ್ರ ನೀನೇನಾದ್ರೂ ಈ ಸೀರೆ ಇಸ್ಕೊಳ್ದೆ ಇದ್ರೆ ನಾನು ವಾಪಸ್ ಹೋಗಲ್ಲ ಅಂತ ಹೇಳಿದ್ರಿಂದ ಊರ್ಮಿಳಂಗೂ ಕೂಡ ಬೇರೆ ದಾರಿ ಇಲ್ದಾನೆ ಸೀರೆನ ಇಸ್ಕೊಂಡು ಬಾಗ್ಲು ಹಾಕೊಳ್ತಾಳೆ. ಹಾಗೆ ಜಯರಾಜ್ ಊರ್ಮಿಳಾ ಮನೆಯಿಂದ ಹೊರಟು ಸೀದಾ ಅದೇ ಊರಿನಲ್ಲಿ ಅಫೇರ್ ನಲ್ಲಿ ಇದ್ದಂತ ಬಿಂದು ಅನ್ನೋಳ ಮನೆಗೆ ಬಂದು ಟೈಮ್ ಸ್ಪೆಂಡ್ ಮಾಡಿ ಬೆಳಗಿನ ಜಾವ 3 ಗಂಟೆ ಅಷ್ಟರಲ್ಲಿ ಅವನ ಮನೆಗೆ ವಾಪಸ್ ಹೋಗ್ತಾನೆ. ತಂದೆ ಬಂದಿದ್ದನ್ನ ಮಗ ಕೂಡ ನೋಡ್ತಾನೆ. ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಊರ್ಮಿಳಾದು ಮರ್ಡರ್ ಆಗಿದೆ ಅಂತ ಹೇಳಿ ಜಯರಾಜ್ ಮನೆಗೆ ಬಂದಂತ ಪೊಲೀಸ್ನವರು ಸಿಸಿ ಕ್ಯಾಮ್ರಾ ವಾಚ್ ಮಾಡಿದಾಗ ನೀವು ಊರ್ಮಿಳಾ ಮನೆಗೆ ಹೋಗಿರೋದು ಕನ್ಫರ್ಮ್ ಆಗಿದೆ, ನೀವು ಊರ್ಮಿಳಾ ಮನೆಗೆ ಹೋಗಿದ್ರಾ ಅಂತ ಕೇಳೋವಾಗ ಜಯರಾಜ್ ಹೌದು ಅಂತ ಒಪ್ಕೊಂಡಿದ್ರಿಂದ ಜಯರಾಜ್ನ ಅರೆಸ್ಟ್ ಮಾಡ್ಕೊಂಡು ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಸೊ ಜಯರಾಜ್ ಕೊಟ್ಟಂತ ಡೀಟೇಲ್ಸ್ ನ ಕೂಲಂಕುಷವಾಗಿ ಕೇಳಿಸ್ಕೊಂಡಂತ ರಾಮಚಂದ್ರನ್ ಅವತ್ತಿನ ದಿವಸ ಆ ಟೈಮ್ ನಲ್ಲಿ ಬಿಂದು ಮನೇಲಿ ಇದ್ದೆ ಅನ್ನೋ ವಿಷಯನ ಯಾಕೆ ಪೊಲೀಸ್ ಹತ್ರ ಹೇಳಲಿಲ್ಲ ಅಂತ ಕೇಳೋವಾಗ ಬಿಂದು ಜೊತೆಗೆ ಅಫೇರ್ನಲ್ಲಿರೋದು ಈ ಊರಿನಲ್ಲಿ ಯಾರಿಗೂ ಕೂಡ ಗೊತ್ತಿಲ್ಲ ಸರ್, ಅಷ್ಟು ಮಾತ್ರ ಅಲ್ಲದೆ ಬಿಂದುಗೆ ಈ ಊರಿನಲ್ಲಿ ಒಳ್ಳೆ ಹೆಸರಿದೆ, ಹಾಗೆ ಫ್ಯಾಮಿಲಿ ಕೂಡ ಇದೆ, ನಾನು ಆ ಹೆಸರನ್ನ ಕೆಡಿಸೋದಕ್ಕೆ ಇಷ್ಟಪಡಲಿಲ್ಲ, ನಾನೊಬ್ಬ ಒಳ್ಳೆ ಗಂಡ ಆಗಿಲ್ಲದೆ ಇರ್ಬೋದು, ಒಳ್ಳೆ ತಂದೆ ಆಗಿಲ್ಲದೆ ಇರ್ಬೋದು, ಆದರೆ ನಾನೊಬ್ಬ ಕೊಲೆಗಾರ ಅಲ್ಲ ಸರ್ ಅಂತ ಹೇಳಿದ್ರಿಂದ ರಾಮಚಂದ್ರನ್ ಅವ್ರಿಗೆ ಜಯರಾಜ್ ಆಡ್ದಂಥ ಮಾತಿನ ಮೇಲೆ ನಂಬಿಕೆ ಬಂದಿದ್ರಿಂದ ಈ ಕೇಸ್ನ ತಗೊಳ್ಳೋದಕ್ಕೆ ನಿರ್ಧಾರ ಮಾಡ್ತಾರೆ. ಹಾಗೆ ನೆಕ್ಸ್ಟ್ ಸೀನಲ್ಲಿ ಜಯರಾಜ್ ಆ ಟೈಮ್ನಲ್ಲಿ ಬಿಂದು ಜೊತೆಗೆ ಇದ್ರಾ ಇಲ್ವಾ ಅಂತ ತಿಳ್ಕೊಳ್ಳಿಕ್ಕೋಸ್ಕರ ಬಿಂದು ಮನೆಗೆ ಬಂದು ಬಿಂದುನ ಕ್ರಾಸ್ ಕ್ವೆಶ್ಚನ್ ಮಾಡೋವಾಗ ಸ್ಟಾರ್ಟಿಂಗ್ ನಲ್ಲಿ ಬಿಂದು ಯಾವುದಕ್ಕೂ ಕೂಡ ಒಪ್ತಾ ಇರೋದಿಲ್ಲ. ಫೈನಲಿ ಪ್ರೂಫ್ ಸಮೇತ ತೋರಿಸಿದ್ರಿಂದ ಬಿಂದು ಕೂಡ ಹೌದು ಆ ಟೈಮ್ನಲ್ಲಿ ಜಯರಾಜ್ ನನ್ನ ಜೊತೆಗೆ ಇದ್ರು ಅಂತ ಹೇಳಿ ಒಪ್ಕೊಳ್ತಾರೆ. ಹಾಗೆ ನೆಕ್ಸ್ಟು ಜಯರಾಜ್ ಫ್ಯಾಮಿಲಿ ಆಗಿರುವಂಥ ಹೆಂಡತಿ ಮಗನೂ ಕೂಡ ಕ್ರಾಸ್ ಕ್ವೆಶ್ಚನ್ ಮಾಡ್ತಾರೆ. ಹಾಗೆ ಊರ್ಮಿಳಾ ಮನೆಗೂ ಕೂಡ ಬಂದು ಮಗಳು ಹಾಗೇನೆ ಅಳಿಯನೂ ಕೂಡ ಕ್ರಾಸ್ ಕ್ವೆಶ್ಚನ್ ಮಾಡ್ತಾರೆ. ಹಾಗೇನೆ ಮನೆನೆಲ್ಲ ಇನ್ವೆಸ್ಟಿಗೇಷನ್ ಮಾಡ್ತಾ ಇರೋವಂಥ ಟೈಮ್ನಲ್ಲಿ ಊರ್ಮಿಳಾ ರೂಮ್ನಲ್ಲಿರುವಂಥ ಡೋರಿಗೆ ಒಬ್ಬ ಮನುಷ್ಯ ಓಡಾಡೋ ಅನುಕೂಲ ಆಗೋ ರೀತಿ ಒಂದು ದೊಡ್ಡ ಹೋಲೆ ಮಾಡಿರ್ತಾರೆ. ಹಾಗೇನೆ ಮಗಳು ಹಾಗೆ ಅಳಿಯನ ಬಿಹೇವಿಯರ್ ನೋಡ್ತಾ ಇದ್ದಂತ ರಾಮಕೃಷ್ಣನ್ಗೆ ಅವರಿಬ್ರು ಮೇಲೆ ಸ್ವಲ್ಪ ಮಟ್ಟಿಗೆ ಡೌಟ್ ಬರುತ್ತೆ. ಊರ್ಮಿಳನ ಅಳಿಯ ಬಸ್ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಸೊ ಈ ಕೇಸಿನ ಬಗ್ಗೆ ತುಂಬಾನೇ ಯೋಚನೆ ಮಾಡಿದಂತ ರಾಮಕೃಷ್ಣನ್ ಈಗ ಆಲ್ರೆಡಿ ಈ ಕೇಸ್ನ ಇನ್ವೆಸ್ಟಿಗೇಷನ್ ಮಾಡ್ತಾ ಇರುವಂತ ಪೊಲೀಸ್ ಆಫೀಸರ್ನ ಮೀಟ್ ಮಾಡಿ ಈ ಕೇಸಿಗೆ ಸಂಬಂಧಪಟ್ಟಂತ ಪೂರ್ತಿ ಡೀಟೇಲ್ಸ್ ನ ತಗೊಳ್ತಾರೆ. ಇದಾದ್ಮೇಲೆ ಜಯರಾಜ್ನ ಮೀಟ್ ಮಾಡಿ ಊರ್ಮಿಳಾ ಮಗಳು ಅಳಿಯನ್ ಬಗ್ಗೆ ವಿಚಾರಿಸೋವಾಗ ಊರ್ಮಿಳಂಗ್ ಇಷ್ಟ ಇಲ್ಲದೆ ಇದ್ರು ಕೂಡ ಊರ್ಮಿಳನ್ ಮಗಳು ಡ್ರೈವರ್ನ ಮದುವೆ ಆಗಿದ್ರಿಂದ ಅವರಿಬ್ರು ಕೂಡ ಮದುವೆ ಆದ್ಮೇಲೆ ಮನೆಯಿಂದ ಹೋದ್ರು ಅಂತ ಹೇಳ್ತಾರೆ. ಹಾಗೆ ನೆಕ್ಸ್ಟ್ ಸೀನಲ್ಲಿ ರಾಮಚಂದ್ರನ್ ಊರ್ಮಿಳನ್ ಹಸ್ಬೆಂಡ್ ಓಮನ್ ಕುಟ್ಟನ್ ಇವಾಗ ಎಲ್ಲಿರ್ಬೋದು ಅಂತ ಡೀಟೇಲ್ಸ್ ತಗೊಂಡು ಓಮನ ಕುಟ್ಟನನ್ನ ಮೀಟ್ ಮಾಡಿ ನೀವು ಲಾಸ್ಟ್ ಊರ್ಮಿಳನ್ನ ಯಾವಾಗ ಮೀಟ್ ಮಾಡಿದ್ದು ಅಂತ ವಿಚಾರಿಸೋವಾಗ ನನ್ನ ಮಗಳು ಡ್ರೈವರ್ನ ಮದುವೆ ಆಗಿದ್ರಿಂದ ಅದು ಊರ್ಮಿಳಾಗೆ ಇಷ್ಟ ಇರಲಿಲ್ಲ, ಅದಕ್ಕೋಸ್ಕರ ನನ್ನ ಮಗಳು ಅಳಿಯ ಇಬ್ಬರು ಕೂಡ ನನ್ನನ್ನು ಕರ್ಕೊಂಡು ಊರ್ಮಿಳಾ ಜೊತೆಗೆ ಮಾತಾಡಲಿಕ್ಕೆ ಅಂತ ಬಂದಾಗ ನನ್ನ ಮಗಳು ರಾಜಿ ಊರ್ಮಿಳಾ ಹತ್ರ ನಿಮ್ಗಿರೋಂಥ ಆಸ್ತಿನಲ್ಲಿ ನನಗೂ ಭಾಗ ಬರಬೇಕು ಅಂತ ಕೇಳ್ತಾಳೆ. ಸೊ ಇದನ್ನು ಒಪ್ಕೊಳ್ದೇ ಇದ್ದಂಥ ಊರ್ಮಿಳಾ ನೀನು ನಾನು ಇಷ್ಟ ಇಲ್ಲದೆ ಇರೋವಂಥ ಹುಡುಗನ ಮದುವೆ ಮಾಡ್ಕೊಂಡಿದ್ರಿಂದ ನಿನಗೇನು ಕೊಡೋದಿಲ್ಲ ಹೋಗು ಅಂತ ಹೇಳಿಬಿಡ್ತಾಳೆ. ಸೊ ಇದನ್ನು ಕೇಳಿಸ್ಕೊಂಡಂತ ನಾನು ಊರ್ಮಿಳಾ ಹತ್ರ ರಾಜಿ ನಮ್ಮ ಮಗಳೇ ಅಲ್ವಾ, ನಮ್ಮ ಆಸ್ತಿನಲ್ಲಿ ಅವಳಿಗೂ ಕೂಡ ಭಾಗ ಬರಬೇಕಲ್ವಾ ಅಂತ ಕೇಳೋದಕ್ಕೆ ಊರ್ಮಿಳಾ ನನ್ನ ಸಮೇತವಾಗಿ ನಮ್ಮ 3 ಜನಕ್ಕೂ ಕೂಡ ಚೆನ್ನಾಗಿ ಬೈದು ಅಲ್ಲಿಂದ ಕಳಿಸಿದ್ಲು ಅಂತ ಹೇಳ್ತಾರೆ. ಸೊ ಇದನ್ನ ಕೇಳಿಸ್ಕೊಂಡಂತ ರಾಮಚಂದ್ರನ್ ನೀವಿಬ್ರು ದೂರ ಆಗೋದಕ್ಕೆ ಏನ್ ಕಾರಣ ಅಂತ ಕೇಳೋವಾಗ ರಾಜಿ ಹುಟ್ಟೋವರೆಗೂ ನಾವಿಬ್ರು ಕೂಡ ಚೆನ್ನಾಗೇ ಇದ್ವಿ, ಇದಾಗಿ ಸ್ವಲ್ಪ ದಿವಸಕ್ಕೆ ನನ್ನ ಬಿಸ್ನೆಸ್ ಲಾಸ್ ಆಗಿದ್ರಿಂದ ಇದೇ ಬೇಜಾರ್ನಲ್ಲಿ ನಾನು ಡ್ರಿಂಕ್ಸ್ ಮಾಡ್ತಾ ಇದ್ದೆ, ಇದರಿಂದ ಊರ್ಮಿಳಾಗೆ ನನ್ನ ಕಂಡ್ರೆ ಜಿಗುಪ್ಸೆ ಬಂದು ರಾಜಿ ಸಮೇತವಾಗಿ ನನ್ನ ಹತ್ರ ಇದ್ದಂತ ದುಡ್ಡು ಒಡವೆನೆಲ್ಲ ತಗೊಂಡು ಮನೆ ಬಿಟ್ಟು ಹೋದ್ಲು. ಹಾಗೆ ರಾಜಿಗೆ ಮನುಷ್ಯರಿಗಿಂತನೂ ಜಾಸ್ತಿ ದುಡ್ಡು ಬಂಗಾರದ ಮೇಲೆನೆ ಪ್ರೀತಿ ಅಂತ ಹೇಳ್ಕೊಳ್ತಾರೆ. ನೆಕ್ಸ್ಟ್ ಸೀನಲ್ಲಿ ಸ್ವಲ್ಪ ಮಟ್ಟಿಗೆ ಒಂದು ಕನ್ಕ್ಲೂಷನ್ಗೆ ಬಂದಂತ ರಾಮಚಂದ್ರನ್ ಅವ್ರ ಫ್ರೆಂಡ್
ಜಾರ್ಜನ್ನು ಕರೆದು ಅವ್ರ ಹತ್ರ ಸ್ವಲ್ಪ ಮಟ್ಟಿಗೆ ಕೇಸ್ ಡೀಟೇಲ್ಸ್ನ ಹೇಳ್ತಾರೆ. ನನ್ನ ಪ್ರಕಾರ ನನಗೆ ಫಸ್ಟ್ ಅನುಮಾನ ಬಂದಿದ್ದು ಜಯರಾಜ್ ಹಾಗೆ ಅವ್ರ ಮಗಳು, ಅಳಿಯ ಹಾಗೆ ಅವ್ರ ಗಂಡನ ಮೇಲೆ. ಅವ್ರನ್ನೆಲ್ಲರೂ ಕೂಡ ವಿಚಾರಣೆ ಮಾಡುವಾಗ ಈ ಕೊಲೆನ ಅವ್ರು ಯಾರು ಕೂಡ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಹಾಗೆ ಇದನ್ನ ಕೇಳಿಸ್ಕೊಂಡಂತ ಜಾರ್ಜ್, ಹಾಗಿದ್ರೆ ನಿನ್ ಡೌಟ್ ಯಾರ ಮೇಲೆ ಅಂತ ಕೇಳೋವಾಗ ಇಲ್ಲಿವರೆಗೂ ಕೂಡ ಬೆಳಕಿಗೆ ಬರ್ದೇ ಇರುವಂತ ಅನಾಮಿಕ ವ್ಯಕ್ತಿ ಮೇಲೆ. ಯಾಕೆ ಅಂತಂದ್ರೆ ಊರ್ಮಿಳಾ ಸತ್ತಿದ್ದ ದಿವಸನೂ ಕೂಡ CC ಕ್ಯಾಮ್ರಾ ಈ ಬಸ್ ಬರ್ತಾ ಇದ್ದಂತ ಲಾಸ್ಟ್ ಬಸ್ ಟೈಮಿಗೆ ಆಫ್ ಆಗಿದೆ. ಇದಾದ್ಮೇಲೆ ಬೆಳಗಿನ ಜಾವ ಆ ಬಸ್ಸು ವಾಪಸ್ ಹೋಗುತ್ತೆ, ಆ ಟೈಮ್ವರೆಗೂ ಕೂಡ ಆಫ್ ಆಗಿರುತ್ತೆ. ಇದೇ ತರ 2-3 ಸಲ ಆಗಿದೆ. ಸೊ ಇದ್ರ ಪ್ರಕಾರ ಆ ಲಾಸ್ಟ್ ಬಸ್ಸಲ್ಲಿ ಬರುವಂತ ವ್ಯಕ್ತಿನೇ ಕೊಲೆ ಮಾಡಿ ಹೋಗಿರ್ಬೋದು ಅಂತ ಹೇಳ್ತಾರೆ. ಸೊ ಇದಾದ್ಮೇಲೆ ಬಸ್ ಸ್ಟಾಪ್ ಹತ್ರ ಬಂದಂತ ರಾಮಚಂದ್ರನ್ ಅಲ್ಲಿದ್ದಂತ ಕಂಡಕ್ಟರ್ನ ವಿಚಾರಿಸುವಾಗ ಈ ಊರ್ನಲ್ಲಿರುವಂತ ಊರ್ಮಿಳಾ ಅನ್ನೋ ಹೆಂಗಸು ಡಿಸೆಂಬರ್ 23ಗೆ ಸತ್ತೋಗಿದ್ದಾರೆ. ಸೊ ಅವತ್ತಿನ ದಿವಸ ನಿಮ್ಮ ಲಾಸ್ಟ್ ಬಸ್ಸಲ್ಲಿ ಇಲ್ಲ ಅಂತಂದ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಸ್ಟಾರ್ಟಿಂಗ್ ಹೋಗುವಂತ ಬಸ್ನಲ್ಲಿ ಯಾವ್ದಾದ್ರು ವ್ಯಕ್ತಿಗಳು ಅನುಮಾನಾಸ್ಪದವಾಗಿ ಹತ್ಕೊಂಡಿದ್ರ ಅಂತ ವಿಚಾರಿಸುವಾಗ ತುಂಬಾ ಯೋಚನೆ ಮಾಡಿದಂತ ಕಂಡಕ್ಟರ್, ಹೌದು ಸರ್, ಯಾರೋ ಒಬ್ಬ ತುಂಬಾ ಗಾಬರಿನಲ್ಲಿ ಬಸ್ ಹತ್ಕೊಂಡ. ಅದಾದ್ಮೇಲೆ ಅವನ ಜೋಬಿಂದ ಸ್ವಲ್ಪ ಕೀ ಬಂಚ್ ಕೂಡ ಕೆಳಗಡೆ ಬಿತ್ತು. ನಾನು ಟಿಕೆಟ್ ಕೊಡ್ಲಿಕ್ಕೆ ಅಂತ ಹೋದಾಗ ಇದಾಗಿ ಸ್ವಲ್ಪ ದೂರ ಬಸ್ ಹೋಗ್ತಾ ಇದ್ದಂಗೆನೆ ಗ್ಲಾಸ್ ಹೊಡೆದೋಗಿದ್ದಂತ ಸೌಂಡ್ ಕೇಳಿಸ್ತು. ಎಲ್ಲರೂ ಕೂಡ ತುಂಬಾ ಆಶ್ಚರ್ಯದಿಂದ ಹಿಂದೆ ತಿರುಗಿ ನೋಡಿದ್ರೆ ಅವನ್ ಮಾತ್ರ ತುಂಬಾ ಆರಾಮಾಗಿ ಕೂತಿದ್ದ ಅಂತ ಹೇಳ್ತಾರೆ. ಇದನ್ನ ಕೇಳಿಸ್ಕೊಂಡಂತ ರಾಮಚಂದ್ರ, ಸರಿಯಾಗಿದ್ರೆ ಆ ಗ್ಲಾಸ್ ಎಲ್ಲಿ ಹೊಡೆದಿದ್ದ ಸೌಂಡ್ ಬಂತು ಅಂತ ಕೇಳ್ಕೊಂಡು ಅಲ್ಲೆಲ್ಲ ಹೋಗಿ ನೋಡೋವಾಗ ಅಲ್ಲೊಂದು ಅಂಗಡಿ ಮುಂದೆ ಇದ್ದಂತ ಗ್ಲಾಸ್ ಒಡೆದೋಗಿರತ್ತೆ. ಸೊ ಆ ವ್ಯಕ್ತಿಗಳನ್ನ ಬಂದು ವಿಚಾರಿಸೋವಾಗ ಈ ರೀತಿ ಬೆಳಗಿನ ಜಾವದಲ್ಲಿ ಯಾರೋ ಕೀ ಎಸ್ತಿದ್ರಿಂದ ಈ ಗ್ಲಾಸ್ ಒಡೆದೋಗಿದ್ದು ಅಂತ ಹೇಳಿ ಆ ಕೀ ಬಂಚ್ನ ರಾಮಚಂದ್ರನ್ ಅವ್ರ ಕೈಲಿ ಕೊಟ್ಟು ಕಳಿಸ್ತಾರೆ. ವಾಪಸ್ ಬಂದಂತ ರಾಮಚಂದ್ರನ್ ಆ ಕೀ ಬಂಚ್ ಬಗ್ಗೆ ರಾಜಿ ಹತ್ರ ವಿಚಾರಿಸೋವಾಗ ಆ ಕೀ ಬಂಚ್ ರಾಜಿ ಮನೆಗೆ ಸಂಬಂಧಪಟ್ಟಂತ ಕೀ ಬಂಚ್ ಅನ್ನೋ ವಿಷಯ ಗೊತ್ತಾಗತ್ತೆ. ಸೊ ಇದನ್ನೆಲ್ಲ ನೋಡ್ತಾ ಇದ್ದಂತ ರಾಮಚಂದ್ರನ್ಗೆ ಯಾರೋ ಒಬ್ಬ ಅನಾಮಿಕ 4ನೇ ವ್ಯಕ್ತಿನೇ ಈ ಕೊಲೆನ ಬಂದ್ ಮಾಡೋಗಿರೋದು. ಸೊ ಆ ವ್ಯಕ್ತಿಗೂ ಹಾಗೇನೆ ಊರ್ಮಿಳಾಗೂ ಏನ್ ಸಂಬಂಧ ಅಂತ ತಿಳ್ಕೊಳ್ಳಿಕ್ಕೋಸ್ಕರ ಕೇಸ್ನ ಇನ್ನು ಜಾಸ್ತಿ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ನೆಕ್ಸ್ಟ್ ಸೀನಲ್ಲಿ ರಾಮಚಂದ್ರನ್ ಆ ಅನಾಮಿಕ ವ್ಯಕ್ತಿ ಯಾವ ಪ್ಲೇಸ್ ಇಂದ ಬಸ್ ಹತ್ತಿದ್ದು ಅಂತ ತಿಳ್ಕೊಂಡು ಪಕ್ಕದಲ್ಲೇ ಇದ್ದಂತ ಊರಿಗೆ ಬಂದು ಆ ಪ್ಲೇಸ್ನೆಲ್ಲ ನೋಡುವಾಗ ಅಲ್ಲಿ ಕುರಾಚನ್ ಅನ್ನೋರ ರಬ್ಬರ್ ತೋಟ ಇದೆ ಅನ್ನೋದು ಗೊತ್ತಾಗುತ್ತೆ. ಹಾಗೇನೆ ಆ ರಬ್ಬರ್ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದಂತ ವ್ಯಕ್ತಿ, ಸರ್ ಇಲ್ಲೊಂದು ದೊಡ್ಡ ಬಾವಿ ಇದೆ, ತುಂಬಾನೇ ಆಳ ಇದೆ, ರೀಸೆಂಟ್ ಆಗಿ ವೇಣು ಅನ್ನೋ ವ್ಯಕ್ತಿ ಅದ್ರೊಳಗೆ ಬಿದ್ದು ಸತ್ತೋಗಿದ್ದಾರೆ, ಜೋಪಾನವಾಗಿ ಓಡಾಡಿ ಅಂತ ಹೇಳ್ತಾರೆ. ಸರಿ ಅನ್ಕೊಂಡಂತ ರಾಮಚಂದ್ರನ್ ಆ ಬಾವಿ ನೋಡ್ಕೊಂಡು ಇಲ್ಲಿ ಸತ್ತಂತ ವೇಣು ಅವರ ಮನೆ ಎಲ್ಲಿ ಅಂತ ವಿಚಾರಿಸುವಾಗ ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಅವ್ರ ಮನೆ ಇದೆ ಅನ್ನೋದು ಗೊತ್ತಾಗತ್ತೆ. ಸೊ ರಾಮಚಂದ್ರನ್ ವೇಣು ಅವ್ರ ಮನೆಗೆ ಬರ್ತಾರೆ. ಸೊ ಅವ್ರ ವೈಫ್ ಹತ್ರ ವೇಣು ಅವ್ರ ಸಾವಿನ ಬಗ್ಗೆ ವಿಚಾರಿಸುವಾಗ ಅವ್ರ ವೈಫು, ಹೌದು ಸರ್ ನಾನೇ ವೇಣು ಅವ್ರ ವೈಫು, ನನ್ನ ಹಸ್ಬೆಂಡು ರೀಸೆಂಟ್ ಆಗಿ ಆ ಒಂದು ಬಾವಿನಲ್ಲಿ ಬಿದ್ದು ಸತ್ತೋದ್ರು ಅಂತ ಪೊಲೀಸ್ನವ್ರು ಹೇಳಿದ್ರು. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲೂ ಕೂಡ ಅದೇ ಬಂದಿದೆ. ಆದ್ರೆ ಇದನ್ನ ನಾನ್ ಮಾತ್ರ ನಂಬೋದಿಲ್ಲ. ಯಾಕೆ ಅಂತಂದ್ರೆ ಆ ರಬ್ಬರ್ ಎಸ್ಟೇಟ್ ಅಲ್ಲಿ ನನ್ನ ಹಸ್ಬೆಂಡು 7 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ಆ ಬಾವಿ ಇದೆ ಅನ್ನೋ ವಿಷಯ ಅವ್ರಿಗೆ ಗೊತ್ತಿದೆ. ಅಂತದ್ರಲ್ಲಿ ಆ ಬಾವಿ ಒಳಗಡೆ ಬಿದ್ದು ಹೇಗ್ ಸಾಯೋದಿಕ್ಕೆ ಸಾಧ್ಯ? ಅವ್ರನ್ನ ಯಾರೋ ಮರ್ಡರ್ ಮಾಡಿ ಅದನ್ನ ಆಕಸ್ಮಿಕ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾರೆ. ಹಾಗೇನೆ ವೇಣು ಅವ್ರ ವೈಫು ರಾಮಚಂದ್ರನ್ ಅವ್ರಿಗೆ ಒಂದು ಫೋನ್ ಕೊಟ್ಟು, ನನ್ನ ಗಂಡ ಫೋನ್ ಯೂಸ್ ಮಾಡೋದೇ ಇಲ್ಲ ಅಂತ ಅದರಲ್ಲಿ ಅವ್ರು ಸತ್ತಂತ ಟೈಮ್ನಲ್ಲಿ ಅವ್ರ ಜೊತೆಗೆ ಈ ಫೋನ್ ಕೂಡ ಇತ್ತು ಅಂತ ಪೊಲೀಸ್ನವರು ಕೊಟ್ಟಿದ್ದಾರೆ ಅಂತ ತಿಳಿಸ್ತಾರೆ. ಸೊ ಆ ಫೋನ್ನ ಇಸ್ಕೊಂಡಂತ ರಾಮಚಂದ್ರನ್ ಅಲ್ಲಿಂದ ಹೊರಡ್ತಾರೆ. ಹಾಗೆ ನೆಕ್ಸ್ಟ್ ಸೀನಲ್ಲಿ ಕೇಸಿನ ವಿಷಯವಾಗಿ ಸೋಲ್ಜರ್ ಆಗಿ ವರ್ಕ್ ಮಾಡ್ತಾ ಇರೋ ಅಂತ ಅವ್ರ ಮನೆಗೆ ಹೋಗಿ ವಿಚಾರಣೆ ಮಾಡುವಾಗ ರಾಮಚಂದ್ರನ್ ಮೇಲೆ ಆ ವ್ಯಕ್ತಿಗಳಿಗೆ ಡೌಟ್ ಬಂದು ಆ ತಕ್ಷಣ ರಾಮಚಂದ್ರನ್ ಅವ್ರನ್ನ ID ಪ್ರೂಫ್ ಕೇಳ್ತಾರೆ. ಆದ್ರೆ ರಾಮಚಂದ್ರನ್ ಅವರು ನಾನು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಆಫೀಸರ್ ಅಂದ್ರೂ ಕೂಡ ಕೇಳ್ದಾನೆ ಆ ತಕ್ಷಣ ಪೊಲೀಸ್ನವ್ರಿಗೆ ಫೋನ್ ಮಾಡ್ತಾರೆ. ಆದ್ರೆ ರಾಮಚಂದ್ರನ್ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡೋದಂತ ಪೊಲೀಸ್ನವರು, ನೀವು ರಿಟೈರ್ಡ್ ಆಗಿದ್ರು ಕೂಡ ಊರ್ಮಿಳಾ ಕೇಸ್ನ ಇನ್ವೆಸ್ಟಿಗೇಷನ್ ಮಾಡೋ ಅಧಿಕಾರ ಯಾರು ಕೊಟ್ಟಿದ್ದು ನಿಮಗೆ? ಆಲ್ರೆಡಿ ನಮಗೆ ಜಯರಾಜ್ ಅಪರಾಧಿಯಾಗಿ ಸಿಕ್ಕಿದ್ದಾನೆ. ಸೊ ಈ ಕೇಸ್ ಕ್ಲೋಸ್ ಆಗಿದ್ರು ಕೂಡ ನೀವು ಈ ರೀತಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ರೆ ನಾನು ನಿಮ್ಮನ್ನು ಕೂಡ ಅರೆಸ್ಟ್ ಮಾಡಬೇಕಾಗತ್ತೆ ಅಂತ ಹೇಳಿ ತುಂಬಾನೇ ಜೋರ್ ಮಾಡಿ ಅಲ್ಲಿಂದ ಹೊರಟೋಗ್ತಾರೆ. ಇದರಿಂದ ರಾಮಚಂದ್ರನ್ಗೆ ತುಂಬಾನೇ ಫೀಲ್ ಆಗುತ್ತೆ. ಸೊ ಅವತ್ತಿಡೀ ರಾತ್ರಿ ಪನಿಷ್ಮೆಂಟ್ ಆಗಿ ಸ್ಟೇಷನ್ ಅಲ್ಲೇ ಇರೋದಕ್ಕೆ ಹೇಳ್ತಾರೆ. ನೆಕ್ಸ್ಟ್ ಡೇ ಮನೆಗೆ ಬಂದಂತ ರಾಮಚಂದ್ರನ್ ತುಂಬಾನೇ ಬೇಜಾರ್ ಮಾಡ್ಕೊಂಡಿರ್ತಾರೆ. ಇದನ್ನ ನೋಡಿದಂತ ರಾಮಚಂದ್ರನ್ ಅವರ ವೈಫು, ಈ 33 ವರ್ಷ ಸರ್ವಿಸ್ ನಲ್ಲಿ ಯಾವೊಬ್ಬ ಪೊಲೀಸ್ ಆಫೀಸರು ಕೂಡ ನಿಮ್ ವಿರುದ್ಧವಾಗಿ ಧ್ವನಿ ಎತ್ತಿ ಮಾತಾಡ್ಲಿಲ್ಲ. ಹಾಗೇನೆ ನೀವು ತಗೊಂಡಂತ ಯಾವ ಕೇಸ್ನು ಕೂಡ ಮಧ್ಯದಲ್ಲೇ ಬಿಟ್ಟಿಲ್ಲ. ಸೊ ಈ ಕೇಸ್ ನಲ್ಲಿ ಈಗ ಆಗ್ತಾ ಇದೆ ಅಂತಂದ್ರೆ ಈ ಕೇಸ್ ನಿಮ್ಗೆ ತುಂಬಾನೇ ಚಾಲೆಂಜ್ ಆಗಿರುವಂತದ್ದು. ಸೊ ಈ ಕೇಸ್ ಇನ್ವೆಸ್ಟಿಗೇಷನ್ ಅಲ್ಲಿ ಇಷ್ಟೊಂದೆಲ್ಲ ಅಡೆತಡೆಗಳು ಬರ್ತಾ ಇದೆ ಅಂತಂದ್ರೆ ಈ ಕೇಸ್ ನಲ್ಲಿ ಬೇರೆ ಏನೋ ನಿಜ ಇದೆ ಅಂತ ಅನಿಸ್ತಾ ಇದೆ. ಅಪರಾಧಿಗಳಿಗೆ ಶಿಕ್ಷೆ ಆಗದೆ ಇದ್ರೂ ಪರವಾಗಿಲ್ಲ, ಒಬ್ಬ ನಿರಪರಾಧಿಗೂ ಕೂಡ ಶಿಕ್ಷೆ ಆಗ್ಬಾರ್ದು ಅಂತ ಹೇಳಿದ್ರಿಂದ ಸರಿ ಅನ್ಕೊಂಡಂತ ರಾಮಚಂದ್ರನ್ ಹೆಂಡತಿಯ ಮೋಟಿವೇಶನ್ ಸ್ಪೀಚ್ ಕೇಳಿ ವಾಪಸ್ ಇನ್ವೆಸ್ಟಿಗೇಷನ್ಗೆ ಬರ್ತಾರೆ. ಹಾಗೆ ನೆಕ್ಸ್ಟ್ ಸೀನಲ್ಲಿ ರಾಮಚಂದ್ರನ್ ಪೊಲೀಸ್ ಆಫೀಸರ್ನೆಲ್ಲರನ್ನೂ ಕೂಡ
ಊರ್ಮಿಳಾ ಕೇಸಿಗೆ ಸಂಬಂಧಪಟ್ಟಂತ ಇನ್ವೆಸ್ಟಿಗೇಷನ್ ಮಾಡಿರೋಂಥ ಇನ್ಫಾರ್ಮೇಷನನ್ನು ಕೊಡಲಿಕ್ಕೋಸ್ಕರ ಒಂದು ಕಡೆ ಸೇರ್ತಾರೆ. ಹಾಗೆಯೇ ಈ ಇನ್ಫಾರ್ಮೇಷನ್ ಪ್ರಕಾರ ಊರ್ಮಿಳಾ ಸತ್ತಿದ್ದ ದಿವಸನೇ ಬಾವಿನಲ್ಲಿ ವೇಣು ಅನ್ನೋ ವ್ಯಕ್ತಿನೂ ಕೂಡ ಬಿದ್ದು ಸತ್ತೋಗಿರ್ತಾರೆ. ಅವ್ರ ಮೊಬೈಲ್ ಅಲ್ದಿದ್ರೂ ಕೂಡ ಪೊಲೀಸ್ನವರು ಅವ್ರದೇ ಮೊಬೈಲ್ ಅಂತ ಹೇಳಿ ಅವ್ರ ವೈಫಿಗೆ ಕೊಟ್ಟಿರೋದ್ರಿಂದ ಆ ಮೊಬೈಲ್ ಯಾರ್ದು ಅಂತ ತಿಳ್ಕೊಂಡ್ರೆ ನಿಜವಾದ ಕೊಲೆಗಾರ ಯಾರು ಅಂತ ಗೊತ್ತಾಗ್ಬೋದು ಅಂತ ಹೇಳ್ತಾರೆ. ಸೊ ಇಷ್ಟರ ಮಟ್ಟಿಗೆ ರಾಮಚಂದ್ರನ್ ಇನ್ಫಾರ್ಮೇಶನ್ ನ ಕಲೆಕ್ಟ್ ನೋಡಿದಂತ ಪೊಲೀಸ್ ಆಫೀಸರ್ಸ್ ರಾಮಚಂದ್ರನ್ಗೆ ಲೀಗಲ್ ಆಗಿನೇ ಈ ಕೇಸ್ನ ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಅಂತ ಹೇಳ್ತಾರೆ. ಹಾಗೇನೆ ರಾಮಚಂದ್ರನ್ ಅವ್ರಿಗೆ ಅವಮಾನ ಮಾಡಿದಂತ SI ಕೈಲೂ ಕೂಡ ಸಾರಿ ಕೇಳಿಸ್ತಾರೆ. ಇದಾದ್ಮೇಲೆ ರಾಮಚಂದ್ರನ್ ಆ ಮೊಬೈಲ್ ಯಾವುದು ಅಂತ ಡೇಟಾ ಬೇಸ್ ನಲ್ಲಿ ಕಂಡುಹಿಡಿಯುವಾಗ ಅದು ಒಬ್ರು ಅಬ್ದುಲ್ ಅನ್ನೋ ವ್ಯಕ್ತಿದು ಅಂತ ಗೊತ್ತಾಗುತ್ತೆ. ಸರಿ ಅನ್ಕೊಂಡಂತ ರಾಮಚಂದ್ರನ್ ಅಬ್ದುಲ್ ಮನೆ ಹತ್ರ ಹೋಗಿ ವಿಚಾರಿಸೋವಾಗ 2 ದಿವಸದ ಮುಂಚೆ ಅಬ್ದುಲ್ ಒಂದು ಮೆಡಿಕಲ್ ಕಾಲೇಜ್ಗೆ ಟ್ರೀಟ್ಮೆಂಟ್ಗೋಸ್ಕರ ಹೋಗಿದ್ರು. ಸೊ ಅವಾಗ ಆ ಮೊಬೈಲ್ ಕಳೆದೋಗಿತ್ತು ಅನ್ನೋ ವಿಷಯ ಗೊತ್ತಾಗತ್ತೆ. ಸೊ ಇನ್ನು ಸ್ವಲ್ಪ ಜಾಸ್ತಿ ವಿಚಾರಣೆ ಮಾಡಿದಂಥ ರಾಮಚಂದ್ರನ್ಗೆ ಆ ಮೆಡಿಕಲ್ ಕಾಲೇಜ್ನಲ್ಲಿ ಯಾರ್ಯಾರೆಲ್ಲ ಟ್ರೀಟ್ಮೆಂಟಿಗೆ ಹೋಗಿದ್ರೋ ಅದರಲ್ಲಿ 2-3 ಜನದ ಮೊಬೈಲ್ ಇದೇ ಥರ ಕಳ್ತನ ಆಗಿದೆ ಅನ್ನೋ ವಿಷಯ ಗೊತ್ತಾಗುತ್ತೆ. ಆಗ್ಲೇ ರಾಮಚಂದ್ರನ್ ಅಲ್ಲಿ ವರ್ಕ್ ಮಾಡ್ತಾ ಇರೋಂಥ ಎಲ್ಲ ಸ್ಟಾಫ್ಸ್ ಮೇಲೂ ಕೂಡ ನಿಗಾ ಇಡ್ತಾರೆ. ಈ ರೀತಿ ನಿಗಾ ಇಟ್ಟಿದ್ರಿಂದ ಅಲ್ಲೇ ವರ್ಕ್ ಮಾಡ್ತಾ ಇದ್ದಂಥ ಸೆಕ್ಯೂರಿಟಿ ಗಾರ್ಡ್ ಭರತ್ ಮೇಲೆ ಡೌಟ್ ಬರುತ್ತೆ. ಆ ತಕ್ಷಣ ಭರತ್ ಮನೆಗೆ ಬಂದು ಭರತ್ ಇಲ್ವಾ ಅಂತ ಕೇಳ್ತಾ ಇರೋವಾಗ್ಲೇ ಮನೆಗೆ ಬಂದಂಥ ಭರತ್ ರಾಮಚಂದ್ರ ಅವ್ರನ್ನ ನೋಡಿ ಅವ್ರ ಕೈಯಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಟ್ರೈ ಮಾಡ್ತಾರೆ. ಇದನ್ನ ನೋಡಿದಂತ ರಾಮಚಂದ್ರನ್ಗೆ ಊರ್ಮಿಳಾ ಕೇಸ್ಗೂ ಹಾಗೇನೆ ಭರತ್ಗೂ ಏನೋ ಸಂಬಂಧ ಇದೆ ಅಂತ ಅನ್ಸುತ್ತೆ. ಆ ತಕ್ಷಣ ಸ್ಪಾಟಿಗೆ ಬಂದಂತ ಪೊಲೀಸ್ ಜೀಪ್ ಭರತ್ನ ಅರೆಸ್ಟ್ ಮಾಡ್ಕೊಂಡು ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ. ಸ್ಟೇಷನ್ ಅಲ್ಲಿ ಭರತ್ಗೆ ನಿನ್ಗೂ ಊರ್ಮಿಳಾಗೂ ಏನ್ ಸಂಬಂಧ ಅಂತ ಏರು ಧ್ವನಿಯಲ್ಲಿ ಕೇಳಿದ್ರಿಂದ ಭರತ್ ನಿಜ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಭರತ್ ಯಾವ ಹಾಸ್ಪಿಟಲ್ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ವರ್ಕ್ ಮಾಡ್ತಾ ಇದ್ರು ಅದೇ ಹಾಸ್ಪಿಟಲ್ಗೆ ಊರ್ಮಿಳಾ ಕೂಡ ಹೆಲ್ತ್ ಚೆಕಪ್ಗೆ ಅಂತ ಬರ್ತಾರೆ. ಸೊ ಭರತ್ ಕೂಡ ಊರ್ಮಿಳಾನ ನೋಡಿ ಇಷ್ಟಪಟ್ಟು ಯಾವಾಗ್ಲೂ ಕೂಡ ಊರ್ಮಿಳಾನ ಇಂಪ್ರೆಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಇದು ಊರ್ಮಿಳಾಗೂ ಕೂಡ ಅರ್ಥ ಆಗತ್ತೆ. ಸೊ ಹೀಗೇನೆ ಭರತ್ ಹೇಗಾದ್ರೂ ಸರಿ ಊರ್ಮಿಳಾಗೆ ಇಂಪ್ರೆಸ್ ಮಾಡೋಕ್ಕೋಸ್ಕರ ಹಾಸ್ಪಿಟಲ್ಗೆ ಸಂಬಂಧಪಟ್ಟಂತ ಅಷ್ಟು ಹೆಲ್ಪ್ ನ ಮಾಡ್ತಾ ಇರ್ತಾರೆ. ಇದನ್ನ ನೋಡಿದಂತ ಊರ್ಮಿಳಾನು ಕೂಡ ಫೈನಲಿ ಇಂಪ್ರೆಸ್ ಆಗಿ ಅವರಿಬ್ರು ಮಧ್ಯೆ ಒಂದು ರಿಲೇಶನ್ಶಿಪ್ ಅನ್ನೋದು ಬಿಲ್ಡ್ ಆಗತ್ತೆ. ಹೀಗಿರುವಾಗಲೇ ಒಂದು ದಿವಸ ಊರ್ಮಿಳಾ ಭರತ್ಗೆ ಒಂದು ಆಫರ್ ಕೊಡ್ತಾಳೆ. ಇವತ್ತು ರಾತ್ರಿ ನಮ್ಮ ಮನೆಗೆ ಡ್ರಿಂಕ್ಸ್ ಮಾಡ್ಲಿಕ್ಕೆ ಬರ್ತೀಯಾ ಅಂತ ಕೇಳಿದ್ರಿಂದ ಭರತ್ ಕೂಡ ಸರಿ ಅಂತ ಒಪ್ಕೊಂಡು ಊರ್ಮಿಳಾ ಊರಿಗೆ ಇರೋಂಥ ಲಾಸ್ಟ್ ಬಸ್ನ ಹತ್ಕೊಂಡು ಬಂದು ಮನೆ ಹತ್ರ ಬಂದು ಫೋನ್ ಮಾಡೋವಾಗ ಊರ್ಮಿಳಾ ಸರಿ ಅಂತ ಹೇಳಿ CC ಕ್ಯಾಮ್ರಾನ ಆಫ್ ಮಾಡ್ತಾಳೆ. ಊರ್ಮಿಳಾ ಹಾಗೆ ಭರತ್ ಇಬ್ರು ಕೂಡ ತುಂಬಾ ಹೊತ್ತು ಮಾತಾಡ್ತಾರೆ, ಹಾಗೆ ಡ್ರಿಂಕ್ಸ್ ಮಾಡಿ ಊಟ ಮಾಡ್ತಾರೆ. ಫೈನಲಿ ಅವರಿಬ್ರು ತುಂಬಾನೇ ಕ್ಲೋಸ್ ಆಗ್ತಾರೆ. ಇದಾಗಿ ಬೆಳಗಿನ ಜಾವದೊತ್ತಿಗೆ ಊರ್ಮಿಳಾ ಮನೆಯಿಂದ ಹೊರಟಂತ ಭರತ್ ಯಾವ ಬಸ್ಸಿಗೆ ಬಂದಿದ್ನೋ ಅದೇ ಬಸ್ಸಿಗೆ ಫಸ್ಟ್ ಬಸ್ಸಿಗೆ ಅಲ್ಲಿಂದ ಹೊರಡ್ತಾನೆ. ಸೊ ಇದಾಗಿ ಊರ್ಮಿಳಾ CCTV ಕ್ಯಾಮ್ರಾನ ಆನ್ ಮಾಡ್ತಾ ಇರ್ತಾಳೆ. ಸೊ ಇವರಿಬ್ರು ಮಧ್ಯೆ ತುಂಬಾನೇ ಕ್ಲೋಸ್ ಆಗಿದ್ರಿಂದ ಭರತ್ ಕಳ್ತನ ಮಾಡಿದಂತ ಫೋನ್ ನ ಊರ್ಮಿಳಾಗೆ ಕೊಟ್ಟು ಇಬ್ರು ಕೂಡ ಅದೇ ಫೋನ್ ನಲ್ಲಿ ಮಾತಾಡ್ತಾ ಇನ್ನು ಜಾಸ್ತಿ ಕ್ಲೋಸ್ ಆಗ್ತಾರೆ. ಹೀಗಿರುವಾಗ್ಲೇನೆ ಭರತ್ ಒಬ್ಬ ರೌಡಿ ಹತ್ರ ಬಿಸ್ನೆಸ್ ಮಾಡೋದಕ್ಕೋಸ್ಕರ ಸಾಲ ಮಾಡ್ತಾನೆ. ಆದ್ರೆ ಮಾಡಿದಂತ ಬಿಸ್ನೆಸ್ ಲಾಸ್ ಆಗಿದ್ರಿಂದ ಆ ರೌಡಿ ಇನ್ನೊಂದು ವಾರದಲ್ಲಿ ದುಡ್ಡು ವಾಪಸ್ ಕೊಡದೇ ಇದ್ರೆ ಸಾಯಿಸೋದಾಗಿ ಬೆದರಿಕೆ ಹಾಕಿರ್ತಾನೆ. ಸೊ ಆ ದುಡ್ಡಿಗೋಸ್ಕರ ಊರ್ಮಿಳಾನ ಕೇಳುವಾಗ ಊರ್ಮಿಳಾ ಅನ್ನೋದು ಕೂಡ ಸರಿ ಅಂತ ಕೊಡೋದಾಗಿ ಒಪ್ಕೊಳ್ತಾಳೆ. ಸೊ ಅವತ್ತು ಡಿಸೆಂಬರ್ 23ನೇ ತಾರೀಕು ಜಯರಾಜ್ ಕೂಡ ಊರ್ಮಿಳಾಗೆ ಫೋರ್ಸ್ಫುಲಿ ಸ್ಯಾರಿ ಕೊಟ್ಟೋಗಿದ್ದ ದಿವಸ ಹೊರಗಡೆ ಇದ್ದಂತ ಭರತ್ ಊರ್ಮಿಳಾಗೆ ಫೋನ್ ಮಾಡಿದ್ರಿಂದ ಊರ್ಮಿಳಾ CC ಕ್ಯಾಮ್ರಾನ ಆಫ್ ಮಾಡ್ತಾಳೆ. ಒಳಗಡೆ ಬಂದಂತ ಭರತ್ ಕೆಲಸ ಎಲ್ಲ ಮುಗಿದ್ಮೇಲೆ 4 ಲಕ್ಷ ಕೇಳಿದ್ರಿಂದ ಊರ್ಮಿಳಾ ಅವನ ಕೈಗೆ ಬರೀ 20-30 ಸಾವಿರ ಮಾತ್ರ ಕೊಡ್ತಾಳೆ. ಇದನ್ನ ನೋಡಿದಂತ ಭರತ್ ದುಡ್ಡಿಟ್ಕೊಂಡು ಕೂಡ ಕೊಡ್ತಾ ಇಲ್ವಲ್ಲ ಅಂತ ತುಂಬಾನೇ ಬೇಜಾರು ಮಾಡ್ಕೊಳ್ತಾನೆ. ಆದರೆ ಊರ್ಮಿಳಾ ಅವನಿಗೆ ಯಾಕೆ ದುಡ್ಡು ಕೊಟ್ಟಿಲ್ಲ ಅಂತಂದರೆ ಊರ್ಮಿಳಾ ಫ್ರೆಂಡ್ ಊರ್ಮಿಳಾಗೆ ಜಾಸ್ತಿ ಬಡ್ಡಿ ದುಡ್ಡು ಕೊಡೋದಾಗಿ ಸಾಲ ಕೇಳಿರ್ತಾರೆ. ಬಡ್ಡಿ ಆಸೆಗೋಸ್ಕರ ಊರ್ಮಿಳಾ ಭರತ್ಗೆ ದುಡ್ಡು ಕೊಟ್ಟಿರೋದಿಲ್ಲ. ಭರತ್ ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡ್ರು ಕೂಡ ಊರ್ಮಿಳಾ ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳಿದ್ರಿಂದ ಭರತ್ಗೆ ತುಂಬಾ ಕೋಪ ಬಂದು ಅಲ್ಲೇ ಇದ್ದಂಥ ವೇಲ್ನಲ್ಲಿ ಊರ್ಮಿಳಾನ ನಿರ್ದಾಕ್ಷಿಣ್ಯವಾಗಿ ಸಾಯಿಸ್ತಾನೆ. ಅದಾದಮೇಲೆ ಬೀರುನಲ್ಲಿದ್ದಂಥ ಅಷ್ಟು ದುಡ್ಡನ್ನು ತಗೊಂಡು ಇದನ್ನ ಕಳ್ತನ ಮಾಡಕ್ ಬಂದಿರೋರು ಕೊಲೆ ಮಾಡಿ ದುಡ್ಡು ತಗೊಂಡೋಗಿದ್ದಾರೆ ಅನ್ನೋ ಥರ ಫ್ರೇಮ್ ಮಾಡೋದಕ್ಕೋಸ್ಕರ ಊರ್ಮಿಳಾ ಇದ್ದಂತ ಬೆಡ್ರೂಮ್ ಬಾಗ್ಲಿಗೆ ಬೆಂಕಿ ಇಡ್ತಾನೆ. ಹಾಗೇನೆ ಅವಳಿಗೆ ಕೊಟ್ಟಂತ ಫೋನನ್ನು ಕೂಡ ತಗೊಂಡು ಮನೆ ಫುಲ್ ಲಾಕ್ ಮಾಡಿ ಇದ್ದಂತ ಬೀಗದ ಕೈನೂ ಕೂಡ ತಗೊಂಡು ವಾಪಸ್ ಹೋಗೋವಾಗ ಅದು ಕ್ರಿಸ್ಮಸ್ ಟೈಮ್ ಆಗಿದ್ರಿಂದ ರೋಡಿನ ತುಂಬಾ ಜನಗಳಿರ್ತಾರೆ. ಬೇರೆ ದಾರಿ ಇಲ್ದಾನೆ ಭರತ್ ಶಾರ್ಟ್ ಕಟ್ ಅಲ್ಲಿ ಹೋಗೋಕ್ಕೋಸ್ಕರ ರಬ್ಬರ್ ತೋಟದಲ್ಲಿ ಹೋದೆ ಅಂತ ಹೇಳ್ತಾನೆ. ಸೊ ಇದನ್ನ ಕೇಳಿಸ್ಕೊಂಡಂತ ರಾಮಚಂದ್ರನ್ ಹಾಗಾದ್ರೆ ಈ ಫೋನ್ ಯಾವುದು ಅಂತ ತೋರಿಸೋವಾಗ ಭರತ್ ಆ ಫೋನನ್ನ ನೋಡಿ ಶಾಕ್ ಆಗಿ ಬೇರೆ ದಾರಿ ಇಲ್ದಾನೆ ರಬ್ಬರ್ ತೋಟದಲ್ಲಿ ಏನ್ ನಡೀತು ಅಂತ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಭರತ್ ಈ ರೀತಿ ಯಾರ ಕಣಿಗೂ ಕಾಣಿಸ್ಕೊಳ್ಬಾರ್ದು ಅಂತ ಅನ್ಕೊಂಡು ರಬ್ಬರ್ ತೋಟದಲ್ಲಿ ಹೋಗ್ತಾ ಇರೋವಾಗ್ಲೇನೆ ಅದೇ ಟೈಮ್ಗೆ ತೋಟಕ್ಕೆ ಬಂದಂತ ವೇಣುನ ನೋಡಿದಂತ ಭರತ್ ಬಚ್ಚಿಡ್ಕೊಳ್ತಾನೆ. ಆದ್ರೆ ಕಾಲ್ ಜಾರಿ ಬಾವಿಗೆ ಬಿದ್ಬಿಡ್ತಾನೆ. ಅಲ್ಲೇ ಇದ್ದಂತ ಒಂದು ಬಳ್ಳಿನ ಇಟ್ಕೊಂಡು ಜೋರಾಗಿ ಕೂಗಾಡೋವಾಗ
ವೇಣು ತುಂಬ ಕಷ್ಟಪಟ್ಟು ಭರತನ ಕಾಪಾಡಿ ನೀನು ಊರ್ಮಿಳಾ ಮನೆ ಸೈಡಿಂದ ಬರ್ತಾ ಇದೆಯಾ ಅಲ್ವಾ ಅಂತ ಕೇಳ್ಬಿಡ್ತಾರೆ. ಇದನ್ನು ಕೇಳಿಸ್ಕೊಂಡಂಥ ಭರತ್ ಊರ್ಮಿಳಾ ಸತ್ತಿರೋ ಅಂಥ ವಿಷಯ ಏನಾದರೂ ಗೊತ್ತಾದರೆ ನಾನಿವಾಗ ಊರ್ಮಿಳಾ ಮನೆಯಿಂದ ಬಂದಿರೋ ಅಂಥ ವಿಷಯ ಇವನಿಗೆ ಗೊತ್ತು, ಸೊ ಇವನಿಂದ ನಾನು ಸಿಗಾಕೊಳ್ಬೋದು ಅನ್ಕೊಂಡಂಥ ಭರತ್ ವೇಣುನ ಅದೇ ಬಾವಿಗೆ ದೂಕಿ ಸಾಯಿಸ್ತಾನೆ. ಸೊ ಭರತ್ ಬಿದ್ದಂಥ ಟೈಮ್ನಲ್ಲಿ ಮೊಬೈಲ್ ಕೂಡ ಆ ಬಾವಿಗೆ ಬಿದ್ದೋಗಿರುತ್ತೆ. ಆ ಮೊಬೈಲ್ನ ವೇಣು ಮೊಬೈಲೇ ಅಂತ ಅನ್ಕೊಳ್ತಾರೆ ಅಂತ ತೀರಾ ತಲೆ ಕೆಡಿಸ್ಕೊಂಡಿರೋದಿಲ್ಲ. ಸೊ ಇದೆಲ್ಲ ಮುಗಿದು ಬೆಳಗಿನ ಜಾವ ಬಂದಂಥ ಬಸ್ನ ಹತ್ಕೊಂಡಂಥ ಭರತ್ ಮಾರ್ಗ ಮಧ್ಯೆನೇ ಊರ್ಮಿಳಾ ಮನೆ ಕೀನ ಎಸ್ತಿದ್ರಿಂದ ಅದು ಗಾಜಿಗೆ ತಾಗಿ ಪುಡಿ ಪುಡಿ ಆಗಿರುತ್ತೆ. ಸೊ ಇದೆಲ್ಲದೂ ಕೂಡ ನಮಗೆ ಗೊತ್ತಿರೋ ಅಂಥ ವಿಷಯನೇ. ನೆಕ್ಸ್ಟ್ ಡೇ ಮಾರ್ನಿಂಗು ರಾಮಚಂದ್ರನ್ ಭರತ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೆ. ಊರ್ಮಿಳಾ ಹಾಗೆ ವೇಣು ಇಬ್ರು ಸಾವಿಗೂ ಕೂಡ ಭರತೇ ಕಾರಣ ಅನ್ನೋದು ಎವಿಡೆನ್ಸ್ ಮುಖಾಂತರವಾಗಿ ಪ್ರೂವ್ ಮಾಡ್ತಾರೆ. ಸೊ ಇದನ್ನೆಲ್ಲ ಕೇಳಿಸ್ಕೊಂಡಂತ ಜಡ್ಜ್ ಜಯರಾಜ್ನ ಅಮಾಯ ಅಂತ ಹೇಳಿ ತೀರ್ಪು ಕೊಡ್ತಾರೆ. ಹಾಗೆ ರಿಟೈರ್ಡ್ ಆಗಿದ್ರು ಕೂಡ ರಾಮಚಂದ್ರನ್ ಅವರು ಮಾಡಿದಂಥ ಸಾಹಸ ಹಾಗೇನೆ ಈ ಕೇಸ್ನ ಸಾಲ್ವ್ ಮಾಡೋಕ್ಕೋಸ್ಕರ ತಗೊಂಡಂಥ ರಿಸ್ಕ್ ಎಲ್ಲದನ್ನು ಕೂಡ ಅಪ್ರಿಸಿಯೇಷನ್ ಮಾಡ್ತಾರೆ. ಇದರಿಂದ ರಾಮಚಂದ್ರನ್ಗಂತೂ ಸಖತ್ ಖುಷಿ ಆಗತ್ತೆ. ಸೊ ಫೈನಲಿ ಒಬ್ಬ ನಿಜವಾದ ಕೊಲೆಗಾರನ್ಗೆ ಶಿಕ್ಷೆ ಆಗಿದೆ. ಇಲ್ಲಿವರೆಗೂ ಕೂಡ ನೀವು ನನ್ನ ಎಕ್ಸ್ಪ್ಲನೇಷನ್ ಕೇಳಿಸ್ಕೊಂಡಿದ್ರೆ ಸ್ವಲ್ಪನಾದ್ರೂ ಎಂಟರ್ಟೈನ್ ಆಗಿದ್ರೆ ವಿತ್ ಸ್ಮೈಲ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ವಿಡಿಯೋ ಹೇಗೆ ಬಂದಿದೆ ಅನ್ನೋದನ್ನ ನಿಮ್ಮ ಅತ್ಯಮೂಲ್ಯವಾದ ಕಮೆಂಟ್ಸ್ ಮೂಲಕ ತಿಳಿಸಿ. ಹೊಸದಾಗಿ ಯಾರಾದ್ರೂ ಚಾನಲ್ನ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಇಂಥದ್ದೇ ಥ್ರಿಲ್ಲಿಂಗ್ ಮೂವಿ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ. ಸ್ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.